सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಜಾರಿದ ಮುತ್ತೊಂದು ಕೈ ಸೇರಿತು ತಾ ಬಂದು, ಹೊಸ ಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗಿರುವುದು. ನಿನಗಾಸರೆ ನಾನಾಗಿ, ನನ್ನ ಕೈ ಸೇರೆ ನೀನಾಗಿ, ಕನಸುಗಳು ನನಸಾಗಿ, ಬಾಳು ಹೊನ್ನಿನ ಕಡಲಾಗಿ, ಹೊಸತನ ಕಾಣುವ ಹಾಯಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ನನ್ನಾಸೆಯ ಹೂವಾಗಿ, ನನ್ನೊಲವಿನ ಜೇನಾಗಿ, ಜೊತೆಯಲ್ಲೇ ಒಂದಾಗಿ, ಎಂದು ನೀರು ಸುಖವಾಗಿ. ನಾ ನೋಡುವ ಕಣ್ಣಾಗಿ, ನಾ ಹಾಡುವ ಹಾಡಾಗಿ, ಬಾಳಿನಲ್ಲಿ ಬೆಳಕಾಗಿ, ಸೇರು ನನ್ನಲ್ಲಿ ಹಿತವಾಗಿ, ಹೊಸತನ ಕಾಣುವ ಹಾಯಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ, ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ.
ಏನು ಮಾಡಲಿ ನಾನು ಏನು ಹೇಳಲಿ, ಏನು ಮಾಡಲಿ ನಾನು ಏನು ಹೇಳಲಿ. ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು, ಎಲ್ಲ ಬಲ್ಲೆನು ಎನ್ನುತ್ತ ಹೋಗಿ ಹಳ್ಳದಿ ಬೀಳುವರು. ಏನು ಮಾಡಲಿ ನಾನು ಏನು ಹೇಳಲಿ. ಎಂದೋ ದುಡುಕಿದ ತಪ್ಪಿಗೆ ಇಂದು ದಂಡನೆ ಹೊಂದಿರುವೆ, ಯಾರೋ ಮಾಡಿದ ಮೋಸಕ್ಕೆ ಇಂದು ನಾ ಬಲಿಯಾಗಿರುವೆ. ಏಕೋ ಏನೋ ನೀದಯ ತೋರದೆ ಇನ್ನು ಅಳಿಸಿರುವೆ. ನನ್ನ ಉಳಿಸುವರ ನೋವ ಅಳಿಸುವರ ಯಾರು ಕಾಣೆನು ಈ ಜಗದಿ, ನಿನ್ನ ಹೊರತು ಬೇರಾರು ಇಲ್ಲವೋ ಕಾಪಾಡು ತಂದೆ. ಏನು ಮಾಡಲಿ ನಾನು ಏನು ಹೇಳಲಿ, ಏನು ಮಾಡಲಿ ನಾನು ಏನು ಹೇಳಲಿ. ಕರುಣಿಸಿ ನನ್ನಿ ಕೈಗಳ ಹಿಡಿದು ನಡೆಸುತ್ತ ಉದ್ಧರಿಸು, ಜ್ಯೋತಿಯ ಬೆಳಗಿಸಿ ನನ್ನೀ ಬಾಳಿನ ಕತ್ತಲೆಯ ಅಳಿಸು. ವೇಷವ ತೊಲಗಿಸು ನಿಜವನ್ನು ತೋರಿಸು, ನನ್ನನ್ನು ನೀ ಉಳಿಸು. ಎಲ್ಲ ಮರೆತಿರುವೆ ನಿನ್ನ ನಂಬಿರುವೆ, ತಂದೆ ಶರಣು ನಾ ಬಂದಿರುವೆ. ನನ್ನ ಮನೆಯನ್ನು ನಿಲ್ಲಿಸು ಎಂದು ನಾ ಬೇಡುತ್ತಿರುವೆ. ಏನು ಮಾಡಲಿ ನಾ ಏನು ಹೇಳಲಿ, ಏನು ಮಾಡಲಿ ನಾನು ಏನು ಹೇಳಲಿ. ಒಂದು ಮಾತು ನಾನು ಕೇಳಲೇ, ಕಣ್ಣು ಕಣ್ಣು ಸೇರಲೇನು ಎಂದು ಹೇಳಲೇ. ಎಂಥ ಮಾತು ನೀನು ಕೇಳಿದೆ, ಮುಕ್ತ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ. ತಾನು ತಿಳಿಯದೆ ಮುಡಿಯುವರೇ ಬಲ್ಲರು ಹೂವ ಚೆಲುವನು. ಹೂವು ತನ್ನ ಅಂದವನ್ನು ತಾನು ತಿಳಿಯದೆ ಮುಡಿಯುವರೇ ಬಲ್ಲರು ಹೂವ ಚೆಲುವನು. ಜೇನು ತನ್ನಲ್ಲಿರುವ ಸಿಹಿಯ ತಾನು ಅರಿಯದೆ, ಜೇನು ತನ್ನಲ್ಲಿರುವ ಸಿಹಿಯ ತಾನು ಅರಿಯದೆ. ಸವಿಯುವರೇ ಬಲ್ಲರು ಜೇನ ಸಿಹಿಯನು. ಒಂದು ಮಾತು ನಾನು ಕೇಳಲೇ, ಮುಕ್ತ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ. ಹೇಳು ನೀನು ಹಕ್ಕಿ ಹೇಗೆ ಹಾರಿ ಹೋಯಿತು, ನಿನ್ನ ಪೊಂಡು ತನವ ಕಂಡು ನಾಚಿ
ಹಬ್ಬಿತೇಕೆ ಹೇಳೆ ಜಾಣೆ, ಬಳ್ಳಿ ಮರವ ಹಬ್ಬಿತೇಕೆ ಹೇಳೆ ಜಾಣೆ, ನಲ್ಲ ನಲ್ಲೆ ತಬ್ಬಿ ಹಿಡಿಯುವ ರೀತಿ ಇದೇನೆ. ಎಂಥ ಮಾತು ಎಂಥ ಮಾತು ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ, ಮುಕ್ತ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ. ಲಾಲ 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 ಲಾ. ಆಮೇಲೆ ಬಲ್ಲೆ 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 ನೀ ನನ್ನಲ್ಲೇ ನಾ ನಿನ್ನಲ್ಲೇ, ಬಲ್ಲೆ ಬಲ್ಲೆ ನೀ ನನ್ನಲ್ಲೇ ನಾ ನಿನ್ನಲ್ಲೇ, ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ, ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ, ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ, ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ, ಬಲ್ಲೆ ಬಲ್ಲೆ ನೀ ನನ್ನಲ್ಲೇ ನಾ ನಿನ್ನಲ್ಲೇ. ನೊಂದ ಜೀವಕ್ಕೆ ನಾನು ನಗುವಾಗಬಲ್ಲೆ, ನೂರಾರು ಚಿಂತೆಗಳ ನಾ ಮರೆಸಬಲ್ಲೆ, ನಿತ್ಯ ನೂತನ ಸುಖವ ನಾ ನೀಡಬಲ್ಲೆ, ನೆರಳು ಬೆಳಕಿನ ನಡುವೆ ಒಡನಾಡಬಲ್ಲೆ. ಆಮೇಲೆ ಬಲ್ಲೆ 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 ನೀ ನನ್ನಲ್ಲೇ ನಾ ನಿನ್ನಲ್ಲೇ, ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ, ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ, ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ, ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ, ಬಲ್ಲೆ ಬಲ್ಲೆ ನೀ ನನ್ನಲ್ಲೇ ನಾ ನಿನ್ನಲ್ಲೇ.
ಆಮೇಲೆ ಬಲ್ಲೆ 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 ನೀ ನನ್ನಲ್ಲೇ ನಾ ನಿನ್ನಲ್ಲೇ ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ ಸನ್ನೆಯ ಮಾತಿನಲ್ಲೇ ಸಂಜೆಯ ರಾಗಲಲ್ಲೇ ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ ಇನ್ನೇನು ಹೇಳಲಲ್ಲೇ ನೀ ಬಲ್ಲೆ 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 ನೀ ನನ್ನಲ್ಲೇ ನಾ ನಿನ್ನಲ್ಲೇ ಆ ಆ ಆ ಬಲ್ಲೆ ಬಲ್ಲೆ ಹಲೋ ಡಾಕ್ಟರ್, ಆಗ್ಲೇ ವಿಸಿಟಿಂಗ್ ಹೋಗ್ಬಿಟ್ರಾ? ಸರಿ, ಬಂದ ತಕ್ಷಣ ರಾ ಕುಪ್ಸ್ವಾಮಿ ಅವ್ರ ಮನೆಯಿಂದ ಫೋನ್ ಮಾಡಿದ್ರು ಅಂತ ಹೇಳ್ತೀರಾ? ಹೌದು ಹೌದು, ಸ್ಟೋರಿ ರೈಟರ್ ರಾಕು ಅವ್ರ ಮನೆನೇ. ನಾನು ಅವ್ರ ಹೆಂಡತಿ ಅನ್ಕೊಂಡ ಮಾತಾಡ್ತಾ ಇರೋದು. ಖಂಡಿತ ಹೇಳಿ, ಬಹಳ ಅರ್ಜೆಂಟು. ಡಾಕ್ಟರ್ ಇದಾರಾ? ಬಾತ್ರೂಮ್ ನಲ್ಲಿ ಇದಾರಾ? ಮಗುಗ್ ಮೈ ಹುಷಾರಿಲ್ಲ. ಸ್ಟೋರಿ ರೈಟರ್ ರಾಕು ಅವ್ರ ಮನೆಯಿಂದ ಫೋನ್ ಮಾಡಿದ್ರು, ತಕ್ಷಣ ಬರ್ಬೇಕಂತೆ ಅಂತ ಹೇಳ್ತೀರಾ? ಮರಿಬೇಡಿ, ತುಂಬಾ ಅರ್ಜೆಂಟು. ಈಗೇನ್ ಮಾಡೋದು? ಒಬ್ಬ ಡಾಕ್ಟರ್ ಸಿಕ್ಲಿಲ್ವಲ್ಲ. ಮುಂದಿಲ್ ಬಿದ್ದು ಮಾದ್ರ ಯಾರು? ಒಳ್ಳೆ ಡಾಕ್ಟ್ರು. ಮೊನ್ನೆ ನನ್ ಕೂಸು ಜ್ವರ ಬಂದಾಗ ಒಂದೇ ಇಂಜೆಕ್ಷನ್ ಚುಚ್ಚಾಗಳ್ತು, ಚುಚ್ಚದ ಮೇಲೆ ನಗ್ತು. ಹೋಗ್ ಕರ್ಕೊಂಡ ಮತ್ತೆ. ಕರ್ಕೊಂಬತ್ತೀನಿ. ಗಂಟೆ 8:30 ಆಯ್ತು. ಆ ಡಾಕ್ಟರ್ ವಿಸಿಟಿಂಗ್ ಹೊರಟೋಗ್ಬಿಟ್ಟಿದ್ರೆ? ಅಯ್ಯೋ, ನನ್ ಬುದ್ಧಿ ಹೇಗಿಷ್ಟು ರೀ. ಹೇಳ್ರಿ ಮೇಲೆ ಎದ್ರು. ರಾತ್ರಿಯಿಂದ ಮಗುಗ್ ಒಂದೇ ಸಮ ಜ್ವರ. ಹೋಗಿ ಡಾಕ್ಟರ್ ಕರ್ಕೊಂಡ್ ಬರೋದ್ ಬಿಟ್ಟು ಕಾದಂಬರಿ ಬರೀತಾ ಕೂತಿದ್ದಾರೆ. ನಮಸ್ಕಾರ. ಮಗು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ. ನಂಗೂ ಹೇಳಿ ಕಳಿಸಿದ್ರಲ್ಲ ಸಿದ್ದಿನ ಕೈಯಲ್ಲಿ. ಹಾಗಾದ್ರೆ ನೀವೇ ನೋಡ್ಬಿಡಿ ಇವಾಗ. ಅಯ್ಯೋ, ಈಗ ಯಾಕೋ ಇಬ್ರು ಬಂದ್ಬಿಟ್ಟಿದ್ರಲ್ಲ ಸ್ವಾಮಿ, ಇಬ್ರು ಬಂದ್ ನೋಡ್ಬೇಕು. ಹಾಗೆ ಮಾಡೋಣ. ಡಾಕ್ಟರ್, ಕ್ರಿಕೆಟ್ ಮ್ಯಾಚ್ ಹೋಗಿದ್ದೆ ಬಾಂಬೆಗೆ. ಮಳೆಯಲ್ಲಿ ಸ್ವಲ್ಪ ನೆಂದು ಬಿಟ್ಟೆ. ರಾತ್ರಿ ಲೈಟ್ ಆಗಿ ಒಂದಿಷ್ಟು ಫೀವರ್ ಇತ್ತು ಅಂತ ಕಾಣುತ್ತೆ. ನೋಡಿ, ಎಷ್ಟು ಗಾಬರಿ ಆಗ್ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಅಯ್ಯೋ, ಅವ್ನ್ ಮಾತನಾಡ್ಬೇಡಿ. ರಾತ್ರಿ ಎಲ್ಲ ಒಂದೇ ಜ್ವರ. ಚೆನ್ನಾಗಿ ಚೆಕಪ್ ಮಾಡ್ಬೇಡಿ ಡಾಕ್ಟ್ರೆ ಒಂದ್ಸಲ. ಹೌದೌದು, ಒಂದ್ಸಲ ಚೆಕಪ್ ಮಾಡೋದು ಒಳ್ಳೇದು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಂಜೆಕ್ಷನ್ ಮಾತ್ರ ಕೊಡ್ಬೇಡಿ. ನಾನು ಹೇಳಿದ್ದೀನಿ ಮಗು. ಹೇಳಿದ್ಯಮ್ಮ? ಹಾಗಿದ್ರೆ ನೋಡ್ಕೊಳ್ಳಿಪ್ಪ. ಡಾಕ್ಟರ್ ಕರ್ಕೊಂಡು ಬಂದಿದ್ರು. ಗುಡ್ ಮಾರ್ನಿಂಗ್ ಡಾಕ್ಟರ್. ಮಾರ್ನಿಂಗ್ ಕುಮಾರ್. ಆ ಡಾಕ್ಟರ್ಸ್ ಬಂದ್ರು, ನನ್ನ ನಾಲ್ಗೆ ನೋಡಿದ್ರು, ಕಣ್ಣು ನೋಡಿದ್ರು. ತಾವು ಅದನ್ನೇ ನೋಡ್ತೀರಾ? ರೆಡಿ ಡಾಕ್ಟರ್, ಹೇಗೂ ಬರೋರು ಬಂದಿದ್ದೀರಿ. ಮೊದಲು ನಮ್ಮ ಅಮ್ಮನ ಬಿಪಿ ಚೆಕ್ ಮಾಡಿ. ಕುಮಾರ್, ನಿಮ್ ತಂದೆ ನಿಮ್ಗೆ ಹುಷಾರಿಲ್ಲ ಅಂತ ತಕ್ಷಣ ಅನ್ಕೊಂಡೆ ಮೊದಲು ನಿಮ್ಮ ಅಮ್ಮನ ಬಿಪಿ ಚೆಕ್ ಮಾಡ್ಬೇಕು ಅಂತ. ಅದಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಬನ್ನಿಮ್ಮ, ಅನ್ಕೊಡಮ್ಮ. ನನ್ಗೇನಾಗಿದೆ? ಏನಾಗಿಲ್ಲ, ಕೂತ್ಕೊಳ್ಳಿ. ಹೆದರ್ಕೋತೀನಿ. ನಾನು ಇಂಜೆಕ್ಷನ್ ಕೊಡ್ತೀನಿ, ಬಿಪಿ ಚೆಕ್ ಮಾಡ್ತೀನಿ. ಮತ್ತೆ ತಾವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಕುಮಾರ್. ನಿಮ್ ತಾಯಿ ಸ್ವಲ್ಪ ರೆಸ್ಟ್ ಕೊಡ್ಬೇಕಪ್ಪ. ನೀವು ತಗೋತಾಳೆ. ಪಲ್ಟಿ ಹೊಡಿಯೋ ಬೊಂಬೆಗೆ ಕೀ ಕೊಟ್ಟು ತಳ್ಳಿಬಿಟ್ಟಿದ್ದಾನೆ ಆ ಬ್ರಹ್ಮ. ಇದೆಲ್ಲಿ ಸುಮ್ಮನೆ ಇರುತ್ತೆ. ಹೌದು, ನಾನ್ ಪಟ್ಟಿ ಹೊಡಿತೀನಿ, ಇವ್ರ ಲಾಗ ಹಾಕ್ತಾರೆ. ನಾನು ಬಾಯ್ ಬಡ್ಕೋತೀನಿ. ಏನಮ್ಮ ನೀನು? ಕುಮಾರ್, ನಿಮ್ ಸಂಸಾರ ನೋಡೋದು ನಂಗೆ ನಿಜವಾಗ್ಲೂ ಹೊಟ್ಟೆ ಕಿಚ್ಚಪ್ಪ. ಎಷ್ಟು ಸಂತೋಷವಾಗಿರ್ತಾರ, ಎಷ್ಟು ಆನಂದವಾಗಿರ್ತಾರ. ಸ್ವರ್ಗ ಅಂದ್ರೆ ಇದೆ. ಅಮ್ಮ ನಗ್ತಾ ಇರ್ಬೇಕು ಯಾವಾಗ್ಲೂ ಈ ಮನೇಲಿ, ಆವಾಗ್ಲೇ ಇದು ಸ್ವರ್ಗ ಡಾಕ್ಟರ್. ಹಲೋ ಕುಮಾರ್, ಕಂಗ್ರಾಚುಲೇಷನ್. ಅದೇನೆ ಕಂಗ್ರಾಚುಲೇಷನ್. ಪಾಪ ಏನು ಗೊತ್ತಿಲ್ಲ ನಿನ್ಗೆ. ಸಾಮಾನ್ಯವಾಗಿ ಲೇಡೀಸೇ ಮಾಡ್ಲಿಸ್ ಆಗಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಿನ್ನ ನೋಡಿದ್ಮೇಲೆ ಗಂಡಸರು ಮಾಡ್ಲಿಸ್ ಆಗಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡೆ. ಅದೇ ಸ್ಟೈಲು, ಅದೇನ್ ಪೋಸು, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಕಣೆ. ಏನೇ ಅದು ಬ್ಯೂಟಿಫುಲ್? ಸರಿಯಾಗಿ ಹೇಳ್ರೆ, ನಿಮ್ ಮಾತೊಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹೋಗಿ ಆ ಗ್ಯಾಲರಿ ನೋಡು, ಗೊತ್ತಾಗುತ್ತೆ. ನಮಸ್ಕಾರ ರೀ, ನಾವಿಲ್ಲಿ ಮ್ಯಾನೇಜರ್ ರೀ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೇಂಟಿಂಗ್ಸ್ ನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೆ. ಇದೆಲ್ಲ ಕೊಡೋದ್ರಿ. ಇದು ಸಾವಿರಾರು ಜನ ನೋಡಿ ಸಂತೋಷ ಪಡಬೇಕು ಅಂತ ಕೊಂಡಿಲ್ಲಿ ಎಕ್ಸಿಬಿಷನ್ ಇಟ್ಟಿರೋದ್ರಿ ಸಾಹೇಬ್ರ. ಇದು ಯಾರಿದು ಮಾಲಾ ಅನ್ನೋರು? ಇವರೆಲ್ಲಿದ್ದಾರೆ? ಇವರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅದು ಬೇಕಾ ಕೊಡ್ತೀನಿ. ಯಾರ್ ಬೇಕಾಗಿತ್ತು? ಮಿಸ್ ಮಾಲಾ ಇದ್ದಾರಾ? ಮಾಲಾನ ಒಳಗಿದ್ದಾರೆ, ಬನ್ನಿ. ಮಿಸ್ಟರ್, ಕೂತ್ಕೊಳ್ಳಿ. ಥ್ಯಾಂಕ್ಸ್. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ, ಮಾಲಾನ್ ಕರೀರಿ. ನಾನೇ ಮಾಲಾ.
ನಗಬೇಡಿ ನೀವು. ಯಾಕೆ ನಗೋಕು ನಿಮ್ ಲೆಸ ತಗೋಬೇಕೇನು? ಎಷ್ಟು ಧೈರ್ಯ ನಿಮಗೆ? ಏನ್ ಅಂದ್ಕೊಂಡ್ಬಿಟ್ಟಿದ್ದೀರಿ ನೀವು ನನ್ನ? ಏನ್ ಅನ್ಕೋಬೇಕು ಹೇಳಿ? ಯಾರು ಪರ್ಮಿಷನ್ ತಗೊಂಡು ನನ್ನ ಪೇಂಟಿಂಗ್ ಬರ್ದ್ರಿ ನೀವು? ಮಿಸ್ಟರ್, ನಾನೊಬ್ಳ ಆರ್ಟಿಸ್ಟ್. ಗುಲಾಬಿ ಹೂ ನೋಡ್ತೀನಿ, ಬೇಕು ಅಂದ್ರೆ ಪೇಂಟ್ ಮಾಡ್ತೀನಿ. ಮಾಡ್ಕೊಂಡು ಹೋಗಿ. ಸನ್ರೈಸ್ ನೋಡ್ತೀನಿ, ಸಂತೋಷ ಆದ್ರೆ ಅದನ್ನು ಬರೀತೀನಿ. ಬರ್ಕೊಂಡು ಹೋಗ್ರಿ. ಹಾಗೆ ನಿಮ್ಮನ್ನ ನೋಡ್ದೆ, ಇಷ್ಟ ಆಯ್ತು, ಸ್ಕೆಚ್ ಹಾಕಿದೆ. ಹಾಕೊಂಡು ಹೋಗಿ. ಅರೆ ನನ್ನ ಸ್ಕೆಚ್ ಹಾಕೋದಕ್ಕೆ ನೀವ್ ಯಾರ್ರಿ? ಇಷ್ಟಿದ್ರು ತಾಯಿಗಿನ್ನು ಮಗುನೆ ಅಂತ ನನ್ನ ತೊಟ್ಲಲ್ಲಿ ಮಲಗಿಸಿ ನಮ್ ತಾಯಿ ಕೈನಲ್ಲಿ ಫೀಡಿಂಗ್ ಮಾಡ್ಲು ಕೊಟ್ಟಿದ್ರಲ್ಲ, ಇದು ನನ್ನ ಇನ್ಸಲ್ಟ್ ಮಾಡೋ ತರ ತಾನೆ. ನಾನ್ ಯಾಕೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ಲಿ? ದಿನ ಬೆಳಗಾದ್ರೆ ನಿಮ್ ತಾಯಿ ನಿಮ್ಮನ್ನ ಮಗು ಮಗು ಅಂತ ಕೂಗೋದನ್ನ ಕೇಳುತ್ತಿದ್ದೆ. ಆ ತಾಯಿ ದೃಷ್ಟಿಯಲ್ಲಿ ನೀವ್ ಹೇಗ್ ಕಾಣಬಹುದು ಅಂತ ಇಮ್ಯಾಜಿನೇಷನ್ ಬಂತು, ಬರದೆ. ಅದನ್ನ ಎಕ್ಸಿಬಿಷನ್ ಅಲ್ಲಿ ಹಾಕಿಟ್ರಿ. ಫಾರ್ ಯುವರ್ ಇನ್ಫಾರ್ಮೇಶನ್, ದಟ್ ಪೇಂಟಿಂಗ್ ಗಾಟ್ ದ ಫಸ್ಟ್ ಪ್ರೈಸ್. ಅದನ್ನ ಮನೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಈ ಅವಾರ್ಡ್ ಸಿಗ್ತಾ ಇತ್ತಾ? ಐ ವಾಂಟ್ ಟು ಬೈ ಆಲ್ ದ ಪೇಂಟಿಂಗ್. ಐ ಆಮ್ ಸಾರಿ ಮಿಸ್ಟರ್, ನಾನು ಅದನ್ನ ನನ್ನ ಮದುವೆ ಆಗೋವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಇದೇ ಕೊನೆ, ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನೊಂದ್ಸಲ ನನ್ನ ಫಿಗರ್ನ ನೀವೇನಾದ್ರೂ ಬರ್ದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ರಿ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಅಂತ ಕೇಳ್ತೀರಾ ನೀವು ನನ್ನ? ನಾನೊಬ್ಳು ಆರ್ಟಿಸ್ಟ್. ಸುಂದರವಾಗಿರೋ ವಸ್ತು ಎಲ್ ಕಂಡ್ರು ಬಣ್ಣದಲ್ಲಿ ಸೆರೆ ಹಿಡಿಯೋದು ನನ್ನ ಹಾಬಿ. ನಿಮ್ ಬೊಂಬೆ ನಾನ್ ಬರೆದಿದ್ದು ತಪ್ಪು ಅಂತ ನೀವ್ ಅನ್ನೋ ಆಗಿದ್ರೆ, ನೀವಿಷ್ಟು ಸುಂದರವಾಗಿ ಲಕ್ಷಣವಾಗಿ ಮುದ್ದಾಗಿರೋದೇ ತಪ್ಪು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ಯಮ್ಮ. ನಮಸ್ಕಾರಮ್ಮ. ನಿಮ್ ಹೆಸರೇನು? ಮಾಲಾ. ನೀವ್ ಈ ಮನೆಗ್ ಬಂದು ಎಷ್ಟು ದಿನ ಆಯ್ತು? ಈ ತಿಂಗಳಲ್ಲೇ ನಾವು ಬಂದಿದ್ದು. ಹೌದಾ? ಮತ್ತೆ ಒಂದಿನಾನು ನಾನು ನೋಡ್ಲಿಲ್ವಲ್ಲ. ಇವತ್ತು ನಾನು ಎದ್ದಿದ್ದು ಲೇಟ್ ಅಮ್ಮ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಡಿಗೆ ಕೆಲಸ ಕೊಟ್ಟೋಗ್ತೀನಿ. ಅಡಿಗೆ ನೀನೇ ಮಾಡ್ತೀಯಮ್ಮ? ಹಾ, ಬೆಳಿಗ್ಗೆ ಹೊತ್ತು ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ತೀನಿ, ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತೀನಿ, ಅಡಿಗೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗೆದು ಇಸ್ತ್ರಿ ಮಾಡ್ತೀನಿ. ಆಹಾ, ಎಲ್ಲಾ ಕೆಲ್ಸ ನೀನೇ ಮಾಡ್ತೀಯನಮ್ಮ? ಹೌದಮ್ಮ. ನಿಮ್ ಮನೇಲಿ ಬೇರೆ ಯಾರಿದ್ದಾರೆ? ನಾನು, ನನ್ ತಂದೆ. ನಿಮ್ ತಾಯಿ? ನನಗ್ ತಾಯಿ ಇಲ್ಲಮ್ಮ. ಕೂಡ ಹುಟ್ಟಿದವ್ರು ಯಾರು ಇಲ್ಲ, ನಾನೊಬ್ಳೆ. ಒಳ್ಳೆ ನಡತೆ ಕಲ್ತ್ಕೊಂಡಿದ್ಯಮ್ಮ. ನಾನ್ ಬರ್ತೀನಿಮ್ಮ. ನೋಡು, ನಾಳೆ ಶುಕ್ರವಾರ ನಮ್ ಮನೆಗ್ ಬಂದು ದೇವ್ರ ಮನೆಯಲ್ಲಿ ರಂಗೋಲಿ ಇಟ್ಕೊಡ್ತೀಯನಮ್ಮ? ಶುಕ್ರವಾರ ಏನಮ್ಮ, ದಿನ ಬೇಕಾದ್ರೆ ಇಟ್ಕೊಡ್ತೀನಿ. ಕಿಟಕಿಯಿಂದ ಒಂದ್ಸಲ ಮಾಲ ಅಂತ ಕೂಗಿ ಬಂದ್ಬಿಡ್ತೀನಿ. ಎಷ್ಟ್ ಚೆನ್ನಾಗ್ ಮಾತಾಡ್ತೀಯಮ್ಮ. ನಿನ್ನ ನೋಡ್ತಿದ್ರೆ ಸಂತೋಷ ಆಗತ್ತೆ. ದೇವ್ರು ನಿನಗೆ ಹೆಚ್ಚಿಗೆ ಆಯಸ್ಕೊಡ್ಲಿ. ಬರ್ತೀನಿ ಅಮ್ಮ. ಮರ್ತ್ ಬಿಟ್ರಿ. ಏನಿದೆಲ್ಲ? ಮೈ ಮೇಲೆಲ್ಲ ಬಣ್ಣ ಚೆಲ್ಲಿ ಕಿಸಿ ಕಿಸಿ ಅಂತ ನಗ್ತಾ ಇದ್ದೀರಲ್ಲ. ನಗಿದೆ, ಇನ್ನೇನ್ ಮಾಡ್ಲಿ? ಅಳೋಕ್ ನಾನಿನ್ ಮಗುನ? ನಮ್ಮಮ್ಮ ಆಸೆ ಇಡ ಕೇಳಿದ್ದು ದೇವ್ರ ಮುಂದೆ, ನನ್ನ ಮೈ ಮೇಲಲ್ಲ. ಎದುರಲ್ಲಿ ಯಾರು ಬರ್ತಾರೆ ಅಂತ ನೋಡದೆ ಗೂಳಿ ಹಾಗೆ ನುಗ್ಗಿದ್ರೆ ಇನ್ನೇನಾಗುತ್ತೆ ಹೇಳಿ? ಯಾರಿ ಗೂಳಿ? ನೀವು. ಹೆಣ್ಣಾದವಳಿಗೆ ಸ್ವಲ್ಪ ನಾಚಿಗೆ, ಸಂಕೋಚ, ನಿಧಾನ ಎಲ್ಲ ಇರ್ಬೇಕು. ಹಾಗಿದ್ದೇನೆ ಚೆನ್ನ. ಗಂಡಸಾದವರಿಗೆ ಏನಿರ್ಬೇಕು? ನಿಮ್ಮ ಬಾಯ್ ಬಡಿಯೋ ಹೆಣ್ಣಿಗೆ ಕೆಣ್ಣೆಗೆ ಬಿಡೋ ಧೈರ್ಯ ಇರಬೇಕು. ಹಾಗಾದ್ರೆ ನೀವು ಗಂಡಸಲ್ಲ ಅನ್ನಿ. ಏನಂದ್ರಿ? ನನಗಿನ್ನೂ ಕೆನ್ನೆಗೆರಡು ಬಿಗಿಯೋ ಧೈರ್ಯ ಮಾಡ್ಲಿಲ್ಲಲ್ಲ ನೀವು, ಅದಕ್ಕೆ. ರೇ ನಿಮ್ದು ತುಂಬಾ ಅತಿಯಾಗಿ ಹೋಯ್ತು. ಏನ್ರಿ ಅತಿ ಆಗೋಯ್ತು? ನನ್ ಪಾಡ್ ನನ್ ಮನೇಲಿದ್ದೆ ಬಾಗಿಲು ತಕೊಂಡ್ ಬಂದು ರೇಗ್ತೀರಾ? ನಿಮ್ ಮನೆಗ್ ಬಂದ್ರೆ ಕೆಲ್ಸದವಳನ್ನ ಬೈಯೋ ಹಾಗೆ ಬೈತೀರಾ? ಏನ್ರಿ, ನನ್ನ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದೀರಾ? ಏನ್ರಿ? ಅಮ್ಮ, ಏನ್ ಮಗು? ಯಾವಾಗ ನೋಡಿದ್ರು ಮಗು 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 ಅಂತ ಇರ್ತೀಯ ನೀನು. ಇವ್ರಿಗೆಲ್ಲ ನಾನು ಹಾಸ್ಯದ ವಸ್ತು ಆಗಿ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದೆ ನನ್ನ ಅವಸ್ಥೆನ. ಏನು ಇದು? ಅದು ನೋಡಲ್ಲಿ ನೋಡಿಮ್ಮ, ನನ್ ಪಾಡ್ ನಾನ್ ಬರ್ತಾ ಇದ್ರೆ ಇವರೇ ಬೇಕು ಅಂತ ನುಗ್ಗಿ ಡಿಕ್ಕಿ ಕೊಟ್ಟು. ನೋಡಿ, ಇದು ನಿಮ್ಮ ಮರ್ಯಾದೆ ಅಲ್ಲ. ನಾನ್ ಟಿಕ್ಕಿ ಕೊಡೋದಕ್ಕೆ ಬಂದಿದ್ದೆ ನಿಮ್ಗೆ. ನೋಡಿದ್ರ ಮಗು ನನ್ ಮೇಲೆ ಹೇಗ್ರೆ. ಯಾರೇನ್ರಿ ನೀವು ಮಗು ಅನ್ನೋದು? ಅಮ್ಮ ಹಾಕ್ತಾನೆ ನಿಮ್ಮನ್ ಕೂಗೋದು. ನಮ್ಮ ಅಮ್ಮನ ನಾನು ಮಗು ಅಂದ್ರೆ ನಿಮ್ಗೂ ಮಗುನಾ? ಹಾಗಾದ್ರೆ ನನಗ್ ನೀವೇನ್ರಿ? ಕುಮಾರ್. ಕುಮಾರ? ನಾನು ನಿಮ್ ಕುಮಾರ ಅಲ್ಲ, ನಮ್ಮ ಅಮ್ಮನ ಕುಮಾರ. ಅವನ್ ಕೋಪ ಮಾಡ್ಕೊಂಡಿದ್ದನ್ನ ಇವತ್ತೇ ನಾನ್ ನೋಡಿದ್ದು. ನೀವೇನ್ ಬೇಜಾರ್ ಮಾಡ್ಕೋಬೇಡ ತಾಯಿ. ಗಂಡಸರು ಯಾವಾಗ್ಲೂ ರೇಗ್ತಾ ಇದ್ರೇನೆ ಚೆನ್ನ. ಮಿಸ್ಟರ್ ಮಗು, ಇನ್ನು ಬಿಡ್ಲಲ್ವ ನಿಮ್ ಬುದ್ಧಿನ? ಮತ್ತೆ ಎಷ್ಟು ಸಲ ಕೂಗ್ತಾ ಇದ್ದೀನಿ, ಮಾತಾಡ್ಲಿಲ್ಲ. ಅದಕ್ಕೆ ಹೋಗು ಅಂತ ಕರೆದೆ. ಏನ್ ಬೇಕು ನಿಮ್ಗೆ? ಬಿಲ್ ಬೇಕಾಗಿತ್ತು. ಯಾರಿಗೆ? ಈ ಪುಸ್ತಕಗಳಿಗೆ.
ಏನ್ ಪುಸ್ತಕ ಅದು? ಮೊದಲನೇ ನೋಟಕ್ಕೆ ಸೋತೆ. ಯಾವಾಗ? ಪುಸ್ತಕ ರೀ. ಪುಸ್ತಕನ? ಅನುರಾಗ ಅರಳಿತು. ಯಾವತ್ತು? ಪುಸ್ತಕನ? ಆಮೇಲೆ ಹೃದಯ ಹಾಡಿತ್ತು. ಯಾರಿಗ? ನಿಮ್ಗ? ಇಲ್ಲ ನನಗ. ಪುಸ್ತಕನ? ನೆಕ್ಸ್ಟ್. ಮುತ್ತು ಕೊಡಲೆ? ಕೊಡಿ. ಅಯ್ಯ ಪುಸ್ತಕ ರೀ. ಬೇಕಾ ನಿಮ್ಗೆ? ಬೇಕು. ಪುಸ್ತಕ ರೀ. ಪುಸ್ತಕನ? ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಹೋಲಿಸಲಾರಿಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಹೋಲಿಸಲಾರಿಲ್ಲ. ನಿನ್ನಿ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ಹೋಲುವರಾರಿಲ್ಲ. ನಿನ್ನ ಹಾಡಿನಲ್ಲಿ ನಿನ್ನ ಮೋಡಿಯಲ್ಲಿ ಕಲ್ಲೇ ನೀರಾಗಿದೆ. ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ. ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ. ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ. ಬೇರೆ ಭಾವನೆಯ ದೂರವಾಗಿರಲು ಸೋಲು ಇನ್ನೆಲ್ಲಿದೆ. ಹೋವಂತೆ ನೀನು ನಾನಂತೆ ನಾನು ನಿನ್ನಿಂದ ಹೂಮಾಲೆ ನಾನಾದೆನು. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಬೇರೆ ಯಾರಿಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಮುಖ ತಲೆಯಲ್ಲ ಬ್ಯಾಂಡೇಜು ಹೇಗಾಯ್ತು? ಎಲ್ಲಾದ್ರೂ ಬಿದ್ದಿದ್ದು ಬಿಟ್ರ? ಕೆಟ್ಟ ಜನಗಳ ಸಹವಾಸ ಕುಮಾರ್. ನಿಮ್ಮ ಮೈ ಮುಟ್ಟುವಷ್ಟು ಧೈರ್ಯ ಯಾರು? ರಾಬರ್ಟ್ ಬಾಕ್ಸಿಂಗ್ ಅಸೋಸಿಯೇಷನ್ ನೋಡಿದ್ಯಲ್ಲ? ಹೌದು. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರ ಊರೂರು ತಿರುಗಿ ಬಾಕ್ಸಿಂಗ್ ಅರೇಂಜ್ ಮಾಡ್ತಿದ್ದಾಗ ಅವ್ರ ಜೊತೆ ನಾನು ಇರ್ತಿದ್ದೆ. ಅವ್ರು ಮಾಡ್ತಿದ್ದ ಕೆಲವು ಮೋಸದ ವ್ಯವಹಾರ ನನಗೆ ಹಿಡಿಸ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಸಹವಾಸನೇ ಬಿಟ್ಬಿಟ್ಟೆ. ಅವರಿಂದ ನನಗೆ 5,000 ರೂಪಾಯಿ ಬಾಕಿ ಬರಬೇಕಾಗಿತ್ತು. ಎಷ್ಟು ಕೇಳಿದ್ರು ಕೊಡದೆ ಸತಾಯಿಸ್ತಾ ಇದ್ರು. ಮೊನ್ನೆ ಈ ಊರಿಗೆ ಬಂದು ಕ್ಯಾಂಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೇಳೋಣ ಅಂತ ಹೋದ್ರೆ 5 ಜನ ಸೇರ್ಕೊಂಡು ಇದೇ ನೀನು ಕೊಡ್ಬೇಕಾದ ಬಾಕಿ, ಕೊಡ್ಬೇಕಾದ ಬಡ್ಡಿ ಅಂತ ಹೇಳಿ ನನಗೆ ಚೆನ್ನಾಗಿ ಬಡ್ದು ಹೊರಗೆ ಹಾಕ್ಬಿಟ್ರಪ್ಪ. ಇಲ್ಲಿ ರಾಬರ್ಟ್ಸನ್ ಅವ್ರು ಯಾರು? ರಾಬರ್ಟ್ ನಾನೇ. ಯಾರು ನೀನು? ಗೋಪಿನಾಥ್ ರಾಯ್ ಗೊತ್ತಾ ನಿಮಗೆ? ಬಾಕ್ಸರ್ ಗೋಪಿನಾಥ್ ಗೊತ್ತು. ಅವರ ಶಿಷ್ಯ ನಾನು ಕುಮಾರ್. ಶಿಷ್ಯನ ಬೇರೆ ತಯಾರು ಮಾಡ್ತಾ ಇದ್ದಾನ?
ಹೇಗಿದ್ದಾನೆ ನಿಮ್ ಗುರು? ಎದ್ದು ಓಡಾಡಕ್ಕಾಗತ್ತಾ? ಅಬಟ್, ನಿಮ್ಮ ಹತ್ರ ಪಂಚಾಯತಿ ಓದೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಮ್ಮ ರಾಯರು ಬರಬೇಕಾದ 5,000 ರೂಪಾಯಿ ಬಾಕಿ ವಸೂಲಿಗೆ ಬಂದಿದ್ದೀನಿ. ಕೊಡದೆ ಹೋದ್ರೆ ನಾವು ಕೊಡೋ ವಧೆಗಳನ್ನ ನೀವುಗಳು ಎಣಿಸ್ಕೋಬೇಕಾಗಿ ಬರುತ್ತೆ. ವಾಟ್? You shut up! I appreciate your dariness, Mr. Kumar. I don't want your appreciation. I want money. ಹಣ ಬೇಕು ನನಗೆ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಗೋಪಿನಾಥ್ ನಿನ್ನ ಎಷ್ಟು ಮಟ್ಟಿಗೆ ತಯಾರು ಮಾಡಿದಾನಂತ ನೋಡ್ಬೇಕಲ್ಲ. ಆರ್ ಯು ರೆಡಿ? With you? Or with them? ಇವ್ರ ಜೊತೆ ಆಗ್ಲಿ. ಆ ಕಾಲ ಬಂದಾಗ ನಿನಗೆ ಹೇಳಿ ಕಳಿಸ್ತೀನಿ. ರಾಮ್ ಈತ ನಮ್ ರಿಂಗ್ ಪ್ರೆಸೆಂಟ್ ಚಾಂಪಿಯನ್. ಮೊದ್ಲು ಇವನ್ ಮೇಲೆ ಮಾಡಿ ತೋರ್ಸು. ಬ್ಯಾಂಡೇಜ್ ರೆಡಿ ಆಗಿದೆಯಾ? ನನಗಲ್ಲ, ಇವನಿಗೆ. ವೆಲ್ ಡನ್. ತಗೋ 5,000. ಥ್ಯಾಂಕ್ ಯು ವೆರಿ ಮಚ್. ಹಣ ಏನಿದು? ನಿಮ್ಗೆ ಬರಬೇಕಾದ್ದು. ನನಗೆ ಬರಬೇಕಾದ್ದು? ರಾಬರ್ಟ್ ನಿಮ್ಗೆ ಕೊಡ್ಬೇಕಾಗಿದ್ದು ಬಾಕಿ ರಾಯ್ರೆ. ಅಂದ್ರೆ ರಾಬರ್ಟ್ ಹಣ ಕೊಟ್ನ? ಅವರ ಅಪ್ಪನೂ ಕೊಡಬೇಕು. ಚಾಲೆಂಜ್ ಮಾಡಿದೆ ರಾಯ್ರೆ. ನೀವು ಕಲಿಸ್ಕೊಟ್ಟು ವಿದ್ಯೆನ ಪ್ರದರ್ಶನ ಮಾಡಿದೆ, ಹಣ ಕೈಗೆ ಬಂತು. ಬಾಕ್ಸಿಂಗ್ ಕಲಿತಾ ಇದೀಯಾ? ಒಬ್ಬರನ್ನೊಬ್ಬರು ಗುದ್ದಿ ನೋಯಿಸಿ ಚಿತ್ರಹಿಂಸೆ ಮಾಡೋ ಈ ಅನಿಷ್ಟ ಒಂದು ಆಟನ? ಯಾಕೆ ಮೌನವಾಗಿ ನಿಂತಿದ್ಯಾ? ಮಾತಾಡು. ಕೈಗಳಲ್ಲಿ ಗ್ಲೌಸ್ಗಳು ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ದಲ್ಲ ವಿಶ್ವನಾಥ, ಅವನಿಂದ ಹಿಡಿತು ನನಗೆ ಹುಚ್ಚು. ಅಮ್ಮ, ಈ ಫೋಟೋ ನೋಡಿದಾಗಲೆಲ್ಲ ನನಗೊಂಥರ ಆವೇಶ ಬಂದಾಗ್ತಿತ್ತು. ನನ್ನ ನರ ನಾಡಿ ಎಲ್ಲ ಕುಣಿತಾ ಇತ್ತು. ಒಂದು ದಿವಸ ನಾನು ಒಬ್ಬ ದೊಡ್ಡ ಬಾಕ್ಸರ್ ಆಗ್ತೀನಿ ಅನ್ನೋ ಆಸೆ ನನ್ನ ಹೃದಯನ ತುಂಬಿರ್ತಿತ್ತು. ನಾವೇ ಈ ಫೋಟೋ ನಿನ್ ಹಾಕಿ ನಿನ್ಗೆ ಅನ್ಯಾಯ ಮಾಡಿಬಿಟ್ಟು ಯಾಕ್ರಿ ಹಾಗೆ ನಿಂತಿದ್ದೀರಾ? ಮೊದಲು ಹೋಗಿ ಆ ಫೋಟೋ ತೆಗೀರಿ ಇಲ್ಲಿಂದ. ಅನ್ಪೂರ್ಣ, ನಿನ್ಗಿಷ್ಟು ತಿಳಿದಿದ್ರೆ ಅವನಿಗೆ ಬುದ್ಧಿ ಹೇಳು. ಆ ಫೋಟೋ ಏನ್ ಮಾಡ್ತು ನಿನ್ಗೆ? ಅಯ್ಯೋ, ನನ್ನ ಅರ್ಥನೇ ಮಾಡ್ಕೋತಾ ಇಲ್ವಲ್ರಿ ನೀವು? ಯಾಕಮ್ಮ ಇವತ್ತೇನೇನೋ ಮಾತಾಡ್ತಾ ಇದ್ದೀಯಾ? ನೀನು ಬಾಕ್ಸಿಂಗ್ ಕಲಿಯೋದು ನನಗೆ ಇಷ್ಟ ಇಲ್ಲ. ಕುಮಾರ್, ನಿಮ್ಮಮ್ಮನ ಮನಸ್ಸು ಬಹಳ ಮೃದು, ಜೊತೆಗೆ ಬ್ಲಡ್ ಪ್ರೆಷರ್ ಪೇಷಂಟ್ ಬೇರೆ. ಅವಳ ಸಮಾಧಾನಕ್ಕೋಸ್ಕರ ನೀನ್ ಬಾಕ್ಸಿಂಗ್ ಬಿಟ್ಬಿಡಪ್ಪ. ಹಲೋ ಮಗು, ನಾನು ಯಾವತ್ತಾದ್ರೂ ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಮಾತಾಡಿದ್ದೀನಿ? ನಾನು ಯಾವತ್ತಾದ್ರೂ ನಿನ್ನಿಷ್ಟಕ್ಕೆ ವಿರೋಧವಾಗಿ ಕೆಲಸ ಮಾಡಿದ್ದೀನಿ? ಅಯ್ಯೋ ಇಲ್ಲಪ್ಪ. ಅಮ್ಮ, ನಿನಗೆ ಬೇಡದಿರೋ ನನಗೂ ಬೇಕಾಗಿಲ್ಲ. ಸಂತೋಷ ತಾನೆ? ಎಲ್ಲಿ ಒಂದು ಸಲ ನಕ್ಬಿಡ ಬರ್ತೇನೆ ಪ್ಲೀಸ್. ನನಗೋಸ್ಕರ ಒಂದೇ ಒಂದ್ಸಲ ನಕ್ಬಿಡ. ನೋಡ್, ನೀನ್ ನಗದೆ ಹೋದ್ರೆ ನಿನ್ ಜೊತೆ ನಾನು ಅಳ್ಬೇಕಾಗುತ್ತೆ. ನಗ್ತೀನಿ ಮಗು, ನಗ್ತೀನಿ. ನೀನಿರುವಾಗ ನನ್ ಸಂತೋಷಕ್ಕೆ ಮಗುಗೆ ಏನ್ ಕೊಡ್ತೆ? ನಗ್ತೀನಿ ಮಗು, ನಗ್ತೀನಿ. ನೀನ್ ಹೀಗೆ ನಗ್ತಾ ಇದ್ರೆ ಈ ಮನೆನೇ ಸ್ವರ್ಗ. ಇನ್ಮೇಲೆ ಯಾವಾಗಲೂ ಈ ಮನೇಲಿ ನಿನ್ನ ನಗು ಸಂತೋಷನೇ ತುಂಬಿಕೊಂಡಿರ್ಬೇಕು. ಅದಕ್ಕೋಸ್ಕರ ನನ್ನ ಪ್ರಾಣವೇ ಹೋಗ್ಲಿ. ಹಾಗನ್ಬೇಡಪ್ಪ, ಬೇಕಾದ್ರೆ ನನ್ ಪ್ರಾಣ ಹೋಗ್ಲಿ. ನೀನ್ ಚೆನ್ನಾಗಿರ್ಬೇಕಪ್ಪ. ಅಮ್ಮ, ನಾನು ಈಗಲೇ ಜಿಮ್ನಾಶಿಯಂಗೆ ಹೋಗಿ ನಾಳೆಯಿಂದ ನಾನು ಬಾಕ್ಸಿಂಗ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಗ್ಬಹುದಾ? ಸಂತೋಷನ? ಸರಿ, ಬರ್ಲಾ? ಹಲೋ, ಮಿಸ್ಟರ್ ಕುಪ್ಸಮ್ ಅವರಿದ್ದಾರೆ? ಅವ್ರ ಮನೇಲಿಲ್ಲ. ಏನ್ ಬೇಕು ಹೇಳಿ, ನೀವು ಹೇಳಿ. ನಾನು ಮೆಂಟಲ್ ಹಾಸ್ಪಿಟಲ್ ಇಂದ ಡಾಕ್ಟರ್ ನರೇಂದ್ರ ಮಾತಾಡ್ತಾ ಇದ್ದೀನಿ. ಈಗ ವಿಶಾಲಾಕ್ಷಮ್ನವರು ಸಂಪೂರ್ಣವಾಗಿ ಗುಣವಾಗಿದ್ದಾರೆ. ಅವ್ರನ್ನ ನಾಳಿದ್ದು ಡಿಸ್ಚಾರ್ಜ್ ಮಾಡೋಣ ಅಂತಿದ್ದೀವಿ. ಹಾಗೇನು? ಬಹಳ ಸಂತೋಷ. ಅವ್ರು ಬಂದ ತಕ್ಷಣ ಹೇಳ್ತೀನಿ. ಅವಳ ಮನೆಗೆ ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಅವಳು ಬಂದ್ಬಿಟ್ರೆ ನನ್ ಗತಿ ಏನು? ದೇವ್ರೇ, ನನ್ ಗತಿ ಏನು? ಅವಳು ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ದೀಯ? ರಾತ್ರಿಯಲ್ಲೇ ಬೆಚ್ಚಿ ಬಿಡ್ತಾ ಇದ್ದೆ. ನೀನು ಏನೇನೋ ಕನವರ್ಸ್ಕೊತಾ ಇದ್ದೆ. ಒಂದ್ ದಿವಸದಲ್ಲಿ ಏನಾಗಿದ್ಯಾ ಅಂತ ನಿನ್ ಮುಖ ನೋಡ್ಕೊ. ಹೇಳಮ್ಮ, ನೀನ್ ಹೀಗಿದ್ರೆ ನನ್ ಬುದ್ಧಿಗೆ ಏನೂ ತೋಚಿದಾಗುತ್ತೆ, ಮಂಕ ಕೌದಾಗುತ್ತೆ. ಹೇಳಮ್ಮ,
ನಿನ್ನ ಮನಸ್ಸಿಗೆ ಏನಾಗಿದೆ ಅಂತ ನನ್ನ ಹತ್ರ ಹೇಳಮ್ಮ. ಮಗು, ಯಾಕೋ ನನ್ನನ್ನಿಷ್ಟೊಂದು ಪ್ರೀತಿಸ್ತಿ? ಇದೇನಮ್ಮ ನೀನು ಹೊಸ ಮಾತಾಡ್ತಾ ಇದ್ದೀಯಾ? ನನಗೆ ಜನ್ಮ ಕೊಟ್ಟವಳಲ್ವೇನಮ್ಮ ನೀನು? 9 ತಿಂಗಳು ಹೊತ್ತು ಹೆತ್ತು ಸಾಕಿ ದೊಡ್ಡವನ್ ಮಾಡಿದ್ಯಲ್ಲಮ್ಮ. ಈ ದೇಹದಲ್ಲಿ ಹರಿತಾ ಇರೋ ಒಂದೊಂದು ತೊಟ್ಟು ರಕ್ತಾನು ನಿನ್ನದೇ ಅಲ್ವೇನಮ್ಮ? ಕುಮಾರ್ ಕುಮಾರ್ ಕುಮಾರ್, ಏನಪ್ಪ? ನೀನ್ ಇವತ್ತು ಸ್ವಲ್ಪ ಪ್ರೆಸ್ ಕಡೆ ನೋಡ್ಕೊಪ್ಪ. ನಮ್ ಮನೇಲೇ ಇರ್ತೀನಿ. ಅಮ್ಮನ ಹತ್ರ ನಾನು ಇರ್ಬೇಕಲ್ಲಪ್ಪ? ಇಲ್ಲಪ್ಪ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ನಾನ್ ಮನೇಲೇ ಇರ್ತೀನಿ. ನೀನು ಪ್ರೆಸ್ ಕಡೆ ಹೋಗು. ಏನಾದ್ರೂ ಅರ್ಜೆಂಟ್ ವಿಷಯ ಇದ್ರೆ ಫೋನ್ ಮಾಡು. ಹಾ, ಸರಿಯಪ್ಪ. ಬುದ್ಧಿ, ಫೋನ್ ಬಂದೈತೆ. ಡಿಸ್ಚಾರ್ಜ್ ಮಾಡೋ ಟೈಮ್ ತಿಳಿಸಿ ಅಂತ ಹೇಳಿದ್ದೆ ಡಾಕ್ಟರ್ಗೆ. ಅದೇ ಇರ್ಬೇಕು. ಸಿದ್ಧ, ರೆಡಿ ಮಾಡಕ್ ಡ್ರೈವರ್ಗಳು. ಸರಿ ಬುದ್ಧಿ. ವಿಶಾಲಾಕ್ಷನ್ ಕರ್ಕೊಂಡ್ ಬರ್ತೀರಾ? ಅಲ್ಲ, ಮನೆಗೆ ಕರ್ಕೊಂಡ್ ಬರ್ತೀರಾ? ಮನೆ ಕರ್ಕೊಂಡ್ ಬರದೆ ಇನ್ನೆಲ್ ಬಿಡಕ್ಕಾಗುತ್ತೆ? ಪಾಪ, ಇಷ್ಟು ವರ್ಷ ಮೆಂಟಲ್ ಆಸ್ಪತ್ರೆಲಿದ್ದು, ಈಗ ಮನೆಗೆ ಬಂದಿರ್ಲಿ ಬಿಡು. ಯಾಕೆ, ಏನು ಏನ ಯೋಚನೆ ಮಾಡ್ತಾ ಇದೀಯಾ? ಅವಳು ಮನೆಗೆ ಬರ್ತಿದ್ದ ಹಾಗೆ ನನ್ ಮಗು ಎಲ್ಲಿ ಅಂದ್ರೆ ನಾನೇನ್ ಮಾಡ್ಲಿ? ತೋರ್ಸೆ, ನಿನ್ನ ಮಗನ್ನ ಎಷ್ಟು ಅಕ್ಕರೆಯಿಂದ ಬೆಳೆಸ್ತಾ ಇದ್ದೀವಿ ಅಂತ ಅನ್ನೋದನ್ನ ತೋರ್ಸೆ. ಕುಮಾರಿಗೆ ನಾನು ಅವನ ಹೆತ್ತ ತಾಯಿಯಲ್ಲ, ಅವನಿಗೆ ಜನ್ಮ ಕೊಟ್ಟವಳು ಬೇರೆ ಅಂತ ತಿಳಿದು ಬಿಟ್ರೆ ಈಗ ನನ್ ಮೇಲಿರೋ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೇನ್ರಿ? ಇಷ್ಟಾದ್ರೂ ಅವನು ವಿಶಾಲಾಕ್ಷಿ ಹೊಟ್ಟೆಯಲ್ಲಿ ಹುಟ್ಟಿದವನು, ಅವಳ ಕರುಳಿನ ಕುಡಿಯವನು. ಎಲ್ಲಾ ಸಂಬಂಧಕ್ಕಿಂತ ರಕ್ತ ಸಂಬಂಧ ದೊಡ್ಡದು ರೀ. ನಾಳೆ ಅವನು ಅವಳ ಅಮ್ಮ ಅಂದೆ ನನ್ನ ಅಮ್ಮ ಅಂತಾರೇನ್ರಿ? ಇಷ್ಟು ವರ್ಷದವರೆಗೂ ನಿನ್ನ ಅಮ್ಮ ಅಂತಿದ್ದ, ಇನ್ನ ಮೇಲೆ ಹೆತ್ತು ತಾಯಿನ ಅಮ್ಮ ಅಂತಾನೆ. ಅಲ್ಲಿ ಬಿಡು. ನನ್ ಮಗನಲ್ಲಿ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾನು ಉಸಿರಿಟ್ಕೊಂಡಿರೋದೇ ಅವನಿಗೋಸ್ಕರ. ನಾನು ಕನಸು ಕಾಣ್ತಾ ಇರೋದೇ ಅವನ ಭವಿಷ್ಯಕ್ಕೋಸ್ಕರ. ಇಷ್ಟು ವರ್ಷಗಳು ಪ್ರೀತಿಯಿಂದ ಸಾಕಿ ಸಲುಹಿ ದೊಡ್ಡವನ್ ಮಾಡಿ ತಾಯಿ ತರದ ಬೈಕೆ ಪೂರೈಸೋಕ್ ಮುಂಚೆನೆ ಇಷ್ಟು ಸುಲಭವಾಗಿ ಅವಳ ಪಾಲು ಮಾಡು ಅಂತೀರಲ್ಲ, ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಅವಳೇನಾದ್ರೂ ನನ್ ಮಗನ್ ಕೊಟ್ಬಿಡು ಅಂದ್ರೆ ನಾನು ಖಂಡಿತ ಒಪ್ಪಲ್ಲ, ಖಂಡಿತ ಕೊಡಲ್ಲ. ಅವನೇ ಹೋಗ್ತೀನಿ ಅಂದ್ರೆ ಅವನೇ ಹೋಗ್ತೀನಿ ಅಂದ್ರೆ ಹಾಗೇನಾದ್ರೂ ಆಯ್ತು, ನಾನು ಬದುಕಿರೋಲ್ಲ. ನಾನು ಖಂಡಿತ ಬದುಕಿರೋಲ್ಲ. ಖಂಡಿತ ಬದುಕಿರೋಲ್ಲ ರೀ. ನಾನು ಬದುಕಿರೋಲ್ಲ. ಅನುಕೂಲ ಸುಮ್ಮನೆ ಇಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಯಾಕೆ ಒದ್ದಾಡ್ತೀಯ? ಮಗ ಕೈ ಬಿಟ್ಟು ಹೋಗ್ತಾನೆ ಅನ್ನೋ ಚಿಂತೆ ಹೊರಗು ನಿನಗೆ ಮಾತ್ರ ಅಂತ ಅಂದ್ಕೊಂಡ್ಯಾ? ನನಗಿಲ್ವಾ? ಅನ್ಪೂರ್ಣ, ದುಃಖಸ್ಯ ಅನಂತರಂ ಸುಖ, ಸುಖಸ್ಯ ಅನಂತರಂ ದುಃಖ. ಸುಖದಿಂದ ದುಃಖ, ದುಃಖದಿಂದ ಸುಖ ಇದ್ದೇ ಇರುತ್ತೆ. ನೋಡು, ಏನೇನ್ ಆಗ್ಬೇಕು ಅಂತ ಇದೆಯೋ ಎಲ್ಲ ಆಗೇ ತೀರ್ಬೇಕು. ಯೋಚನೆ ಫೋನ್ ಅಟೆಂಡ್ ಮಾಡೋದೇ ಮರ್ತು ಬಿಟ್ಟೆ. ಹಲೋ ಡಾಕ್ಟರ್, ಆಗ್ಲೇ ವಿಸಿಟಿಂಗ್ ಹೋಗ್ಬಿಟ್ರಾ? ಸರಿ, ಬಂದ ತಕ್ಷಣ ರಾ ಕುಟ್ಸ್ವಾಮಿ ಅವ್ರ ಮನೆಯಿಂದ ಫೋನ್ ಮಾಡಿದ್ರು ಅಂತ ಹೇಳ್ತೀರಾ? ಹೌದು ಹೌದು, ಸ್ಟೋರಿ ರೈಟರ್ ರಾಕು ಅವ್ರ ಮನೆನೇ. ನಾನು ಅವ್ರ ಹೆಂಡತಿ ಅನ್ಕೊಂಡ ಮಾತಾಡ್ತಾ ಇರೋದು. ಖಂಡಿತ ಹೇಳಿ, ಬಹಳ ಅರ್ಜೆಂಟು. 7265 ಡಾಕ್ಟರ್ ಇದಾರಾ?
ಬಾತ್ರೂಮ್ ನಲ್ಲಿದಾರ? ಮಗುಗ್ ಮೈ ಹುಷಾರಿಲ್ಲ. ಸ್ಟೋರಿ ರೈಟರ್ ರಾಕು ಅವ್ರ ಮನೆಯಿಂದ ಫೋನ್ ಮಾಡಿದ್ರು, ತಕ್ಷಣ ಬರ್ಬೇಕಂತೆ ಅಂತ ಹೇಳ್ತೀರಾ? ಮರಿಬೇಡಿ, ತುಂಬಾ ಅರ್ಜೆಂಟು. ಈಗೇನ್ ಮಾಡೋದು? ಒಬ್ಬ ಡಾಕ್ಟರ್ ಸಿಕ್ಲಿಲ್ವಲ್ಲ. ಮುಂದಿಲ್ ಬಿದ್ದು ಮಾದ್ರ ಯಾರು? ಒಳ್ಳೆ ಡಾಕ್ಟ್ರು. ಮೊನ್ನೆ ನನ್ ಕೂಸು ಜ್ವರ ಬಂದಾಗ ಒಂದೇ ಇಂಜೆಕ್ಷನ್ ಚುಚ್ಚಾಗಳ್ತು, ಚುಚ್ಚಿದ್ಮೇಲೆ ನಗ್ತು. ಕರ್ಕೊಂಡ್ ಬಾ ಮತ್ತೆ. ಕರ್ಕೊಂಬತ್ತೀನಿ. ಗಂಟೆ 8:30 ಆಯ್ತು. ಆ ಡಾಕ್ಟರ್ ವಿಸಿಟಿಂಗ್ ಹೊರಟೋಗ್ಬಿಟ್ಟಿದ್ರೆ? ಅಯ್ಯೋ, ನನ್ ಬುದ್ಧಿಗಿಷ್ಟು. ರೀ ಹೇಳ್ರಿ ಮೇಲೆ. ಎದ್ರು ರಾತ್ರಿಯಿಂದ ಮಗುಗ್ ಒಂದೇ ಸಮ ಜ್ವರ. ಹೋಗಿ ಡಾಕ್ಟರ್ ಕರ್ಕೊಂಡ್ ಬರೋದ್ ಬಿಟ್ಟು ಕಾದಂಬರಿ ಬರೀತಾ ಕೂತಿದ್ದಾರೆ. ನಮಸ್ಕಾರ. ಮಗು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ. ನಂಗೂ ಹೇಳಿ ಕಳಿಸಿದ್ರಲ್ಲ ಸಿದ್ದನ್ ಕೈಯಲ್ಲಿ. ಹಾಗಾದ್ರೆ ನೀವೇ ನೋಡ್ಬಿಡಿ ಇವಾಗ. ಅಯ್ಯೋ, ಈಗ ಯಾಕೋ ಇಬ್ರು ಬಂದ್ಬಿಟ್ಟಿದ್ರಲ್ಲ ಸ್ವಾಮಿ, ಇಬ್ರು ಬಂದ್ ನೋಡ್ಬೇಕು. ಮಾಡೋಣ. ಡಾಕ್ಟರ್, ಕ್ರಿಕೆಟ್ ಮ್ಯಾಚ್ ಹೋಗಿದ್ದೆ ಬಾಂಬೆಗೆ. ಮಳೆಯಲ್ಲಿ ಸ್ವಲ್ಪ ನೆಂದು ಬಿಟ್ಟೆ. ರಾತ್ರಿ ಲೈಟ್ ಆಗಿ ಒಂದಿಷ್ಟು ಫೀವರ್ ಇತ್ತು ಅಂತ ಕಾಣುತ್ತೆ. ನೋಡಿ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಅಯ್ಯೋ, ಅವ್ನ್ ಮಾತ್ ನಂಬೇಡಿ. ರಾತ್ರಿ ಎಲ್ಲ ಒಂದೇ ಜ್ವರ. ಚೆನ್ನಾಗಿ ಚೆಕಪ್ ಮಾಡ್ಬೇಡಿ ಡಾಕ್ಟ್ರೆ ಒಂದ್ಸಲ. ಹೌದೌದು, ಒಂದ್ಸಲ ಚೆಕಪ್ ಮಾಡೋದು ಒಳ್ಳೇದು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಂಜೆಕ್ಷನ್ ಮಾತ್ರ ಕೊಡ್ಬೇಡಿ. ನಾನು ಹೇಳಿದ್ದೀನಿ ಮಗು. ಹೇಳಿದ್ಯಮ್ಮ? ಹಾಗಿದ್ರೆ ನೋಡ್ಕೊಳ್ಳಿಪ್ಪ. ಸಂಪೂರ್ಣ ಡಾಕ್ಟರ್ ಕರ್ಕೊಂಡು ಬಂದಿದ್ದೆ ನೋಡಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಕುಮಾರ್. ಆ ಡಾಕ್ಟರ್ಸ್ ಬಂದ್ರು, ನನ್ನ ನಾಲ್ಗೆ ನೋಡಿದ್ರು, ಕಣ್ಣು ನೋಡಿದ್ರು. ತಾವು ಅದನ್ನೇ ನೋಡ್ತೀರಾ? ರೆಡಿ ಡಾಕ್ಟರ್, ಹೇಗೂ ಬರೋರು ಬಂದಿದ್ದೀರಿ. ಮೊದಲು ನಮ್ಮ ಅಮ್ಮನ ಬಿಪಿ ಚೆಕ್ ಮಾಡಿ. ಕುಮಾರ್, ನಿಮ್ ತಂದೆ ನಿಮ್ಗೆ ಹುಷಾರಿಲ್ಲ ಅಂತ ತಕ್ಷಣ ಅನ್ಕೊಂಡೆ ಮೊದಲು ನಿಮ್ಮ ಅಮ್ಮನ ಬಿಪಿ ಚೆಕ್ ಮಾಡ್ಬೇಕು ಅಂತ. ಅದಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಬನ್ನಿಮ್ಮ, ಅನ್ಕೊಡಮ್ಮ. ನನ್ಗೇನಾಗಿದೆ? ಏನೂ ಆಗಿಲ್ಲ, ಕೂತ್ಕೊಳ್ಳಿ. ಇಂಜೆಕ್ಷನ್ ಕೊಡ್ತೀನಿ, ಬಿಪಿ ಚೆಕ್ ಮಾಡ್ತೀನಮ್ಮ ಅಷ್ಟೇ. ತಾವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಕುಮಾರ್. ನಿಮ್ ತಾಯಿ ಸ್ವಲ್ಪ ರೆಸ್ಟ್ ಕೊಡ್ಬೇಕಪ್ಪ. ನೀವು ತಗೋತಾಳೆ. ಪಲ್ಟಿ ಹೊಡಿಯೋ ಬೊಂಬೆಗೆ ಕೀ ಕೊಟ್ಟು ತಳ್ಳಿಬಿಟ್ಟಿದ್ದಾನೆ ಆ ಬ್ರಹ್ಮ. ಇದೆಲ್ಲಿ ಸುಮ್ಮನೆ ಇರುತ್ತೆ. ಹೌದು, ನಾನ್ ಪಲ್ಟಿ ಹೊಡಿತೀನಿ, ಇವ್ರ ಲಾಗ ಹಾಕ್ತಾರೆ. ನಾನು ಬಾಯ್ ಬಡ್ಕೋತೀನಿ. ಏನಮ್ಮ ನೀನು? ಕುಮಾರ್, ನಿಮ್ ಸಂಸಾರ ನೋಡೋದು ನಂಗೆ ನಿಜವಾಗ್ಲೂ ಹೊಟ್ಟೆ ಕಿಚ್ಚಪ್ಪ. ಎಷ್ಟು ಸಂತೋಷವಾಗಿರ್ತಾರ, ಎಷ್ಟು ಆನಂದವಾಗಿರ್ತಾರ. ಸ್ವರ್ಗ ಅಂದ್ರೆ ಇದೆ. ಅಮ್ಮ ನಗ್ತಾ ಇರ್ಬೇಕು ಯಾವಾಗ್ಲೂ ಈ ಮನೇಲಿ, ಆವಾಗ್ಲೇ ಇದು ಸ್ವರ್ಗ ಡಾಕ್ಟರ್. ಹಲೋ ಕುಮಾರ್, ಕಂಗ್ರಾಚುಲೇಷನ್. ಅದೇನೆ ಕಂಗ್ರಾಚುಲೇಷನ್. ಪಾಪ ಏನು ಗೊತ್ತಿಲ್ಲ ನಿನ್ಗೆ. ಸಾಮಾನ್ಯವಾಗಿ ಲೇಡೀಸೇ ಮಾಡ್ಲು ಸಾಕು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಿನ್ನ ನೋಡಿದ್ಮೇಲೆ ಗಂಡಸರು ಮಾಡ್ಲು ಸಾಕು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದೇ ಸ್ಟೈಲು, ಅದೇನ್ ಪೋಸು, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಕಣೆ. ಏನೇ ಅದು ಬ್ಯೂಟಿಫುಲ್? ಸರಿಯಾಗಿ ಹೇಳ್ರೆ, ನಿಮ್ ಮಾತೊಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹೋಗಿ ಆ ಗ್ಯಾಲರಿ ನೋಡು, ಗೊತ್ತಾಗುತ್ತೆ. ನಮಸ್ಕಾರ ರೀ, ನಾವಿಲ್ಲಿ ಮ್ಯಾನೇಜರ್ ರೀ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೇಂಟಿಂಗ್ಸ್ ನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೆ. ಇದೆಲ್ಲ ಕೊಡೋದ್ರಿ. ಇದು ಸಾವಿರಾರು ಜನ ನೋಡಿ ಸಂತೋಷ ಪಡಬೇಕು ಅಂತ ಕೊಂಡಿಲ್ಲಿ ಎಕ್ಸಿಬಿಷನ್ ಇಟ್ಟಿರೋದ್ರಿ ಸಾಹೇಬ್ರ. ಇದು ಯಾರಿದು ಮಾಲಾ ಅನ್ನೋರು? ಇವರೆಲ್ಲಿದ್ದಾರೆ? ಇವರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅದನ್ನ ಯಾರ್ ಬೇಕಾಗಿತ್ತು? ಮಿಸ್ ಮಾಲಾ ಇದ್ದಾರಾ? ಮಾಲಾನಾ? ಒಳಗಿದ್ದಾರೆ, ಬನ್ನಿ. ಮಿಸ್ಟರ್, ಕೂತ್ಕೊಳ್ಳಿ. ಥ್ಯಾಂಕ್ಸ್. ನಾನು ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ, ಮಾಲಾನ್ ಕರೀರಿ. ನಾನೇ ಮಾಲಾ. ನಗಬೇಡಿ ನೀವು. ಯಾಕೆ? ನಗೋಕು ನಿಮ್ ಲೆಸಸ್ ತಗೋಬೇಕೇನು? ಎಷ್ಟು ಧೈರ್ಯ ನಿಮಗೆ? ಏನ್ ಅಂದ್ಕೊಂಡ್ಬಿಟ್ಟಿದ್ದೀರಿ ನೀವು ನನ್ನ? ಏನ್ ಅನ್ಕೋಬೇಕು ಹೇಳಿ? ಯಾರು ಪರ್ಮಿಷನ್ ತಗೊಂಡು ನನ್ನ ಪೇಂಟಿಂಗ್ ಬರ್ದ್ರಿ ನೀವು? ಮಿಸ್ಟರ್, ನಾನೊಬ್ಳ ಆರ್ಟಿಸ್ಟ್. ಗುಲಾಬಿ ಹೂ ನೋಡ್ತೀನಿ, ಬೇಕುಸ್ರೆ ಪೇಂಟ್ ಮಾಡ್ತೀನಿ. ಮಾಡ್ಕೊಂಡು ಹೋಗಿ. ಸನ್ರೈಸ್ ನೋಡ್ತೀನಿ, ಸಂತೋಷ ಆದ್ರೆ ಅದನ್ನು ಬರೀತೀನಿ. ಮಾಡ್ಕೊಂಡು ಹೋಗ್ರಿ. ಹಾಗೆ ನಿಮ್ಮನ್ನ ನೋಡ್ದೆ, ಇಷ್ಟ ಆಯ್ತು, ಸ್ಕೆಚ್ ಹಾಕಿದೆ. ಹಾಕೊಂಡು ಹೋಗಿ. ಅರೆ, ನನ್ನ ಸ್ಕೆಚ್ ಹಾಕೋದಕ್ಕೆ ನೀವ್ ಯಾರ್ರಿ? ಇಷ್ಟಿದ್ರು ತಾಯಿಗಿನ್ನು ಮಗುನೆ ಅಂತ ನನ್ನ ತೊಟ್ಲಲ್ಲಿ ಮಲಗಿಸಿ ನಮ್ ತಾಯಿ ಕೈನಲ್ಲಿ ಫೀಡಿಂಗ್ ಬಾಟ್ಲು ಕೊಟ್ಟಿದ್ರಲ್ಲ, ಇದು ನನ್ನ ಇನ್ಸಲ್ಟ್ ಮಾಡೋ ತರ ತಾನೆ. ನಾನ್ ಯಾಕೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ಲಿ? ದಿನ ಬೆಳಗಾದ್ರೆ ನಿಮ್ ತಾಯಿ ನಿಮ್ಮನ್ನ ಮಗು ಮಗು ಅಂತ ಕೂಗೋದನ್ನ ಕೇಳುತ್ತಿದ್ದೆ. ಆ ತಾಯಿ ದೃಷ್ಟಿಯಲ್ಲಿ ನೀವ್ ಹೇಗ್ ಕಾಣಬಹುದು ಅಂತ ಇಮ್ಯಾಜಿನೇಷನ್ ಬಂತು, ಬರದೆ. ಅದನ್ನ ಎಕ್ಸಿಬಿಷನ್ ಅಲ್ಲಿ ಹಾಕಿಟ್ರಿ. ಫಾರ್ ಯುವರ್ ಇನ್ಫಾರ್ಮೇಶನ್, ದಟ್ ಪೇಂಟಿಂಗ್ ಗಾಟ್ ದ ಫಸ್ಟ್ ಪ್ರೈಸ್. ಅದನ್ನ ಮನೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಈ ಅವಾರ್ಡ್ ಸಿಗ್ತಾ ಇತ್ತಾ? ಐ ವಾಂಟ್ ಟು ಬೈ ಆಲ್ ದ ಪೇಂಟಿಂಗ್. ಐ ಆಮ್ ಸಾರಿ ಮಿಸ್ಟರ್, ನಾನು ಅದನ್ನ ನನ್ನ ಮದುವೆ ಆಗೋವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಇದೇ ಕೊನೆ, ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನೊಂದ್ಸಲ ನನ್ನ ಫಿಗರ್ನ ನೀವೇನಾದ್ರೂ ಬರೆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಿ? ಏನ್ ಮಾಡ್ತೀರಿ?
ಏನ್ ಮಾಡ್ತೀರಿ ಅಂತ ಕೇಳ್ತೀರಾ ನೀವು ನನ್ನ? ನಾನೊಬ್ಳು ಆರ್ಟಿಸ್ಟ್. ಸುಂದರವಾಗಿರೋ ವಸ್ತು ಎಲ್ ಕಂಡ್ರು ಬಣ್ಣದಲ್ಲಿ ಸೆರೆ ಹಿಡಿಯೋದು ನನ್ನ ಹಾಬಿ. ನಿಮ್ ಬೊಂಬೆ ನಾನ್ ಬರೆದಿದ್ದು ತಪ್ಪು ಅಂತ ನೀವ್ ಅನ್ನೋ ಆಗಿದ್ರೆ ನೀವಿಷ್ಟು ಸುಂದರವಾಗಿ ಲಕ್ಷಣವಾಗಿ ಮುದ್ದಾಗಿರೋದು ತಪ್ಪು. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ಯಮ್ಮ. ನಮಸ್ಕಾರಮ್ಮ. ನಿನ್ ಹೆಸರೇನು? ಮಾಲಾ. ನೀವ್ ಈ ಮನೆಗ್ ಬಂದು ಎಷ್ಟು ದಿನ ಆಯ್ತು? ಈ ತಿಂಗಳಲ್ಲೇ ನಾವು ಬಂದಿದ್ದು. ಹೌದಾ? ಮತ್ತೆ ಒಂದಿನಾನು ನಾನು ನಿನ್ ನೋಡ್ಲಿಲ್ವಲ್ಲ. ಇವತ್ತು ನಾನು ಎದ್ದಿದ್ದು ಲೇಟ್ ಅಮ್ಮ. ಇಲ್ದಿದ್ರೆ ಇಷ್ಟೊತ್ತಿಗೆ ಅಡಿಗೆ ಕೆಲಸ ಕೊಟ್ಟೋಗ್ತೀನಿ. ಅಡಿಗೆ ನೀನೇ ಮಾಡ್ತೀಯಮ್ಮ? ಹಾ, ಬೆಳಿಗ್ಗೆ ಹೊತ್ತು ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ತೀನಿ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ, ಅಡಿಗೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗೆದು ಇಸ್ತ್ರಿ ಮಾಡ್ತೀನಿ. ಆಹಾ, ಎಲ್ಲಾ ಕೆಲ್ಸ ನೀನೇ ಮಾಡ್ತೀಯನಮ್ಮ? ಹೌದಮ್ಮ. ನಿಮ್ ಮನೇಲಿ ಬೇರೆ ಯಾರಿದ್ದಾರೆ? ನಾನು ನನ್ ತಂದೆ. ನಿಮ್ ತಾಯಿ? ನನಗ್ ತಾಯಿ ಇಲ್ಲಮ್ಮ. ಕೂಡ ಹುಟ್ಟಿದವ್ರು ಯಾರು ಇಲ್ಲ, ನಾನೊಬ್ಳೆ. ಒಳ್ಳೆ ನಡತೆ ಕಲ್ತ್ಕೊಂಡಿದ್ಯಮ್ಮ. ನಾನ್ ಬರ್ತೀನಿಮ್ಮ. ನೋಡು, ನಾಳೆ ಶುಕ್ರವಾರ ನಮ್ ಮನೆಗ್ ಬಂದು ದೇವ್ರ ಮನೆಯಲ್ಲಿ ರಂಗೋಲಿ ಇಟ್ಕೊಡ್ತೀಯನಮ್ಮ? ಶುಕ್ರವಾರ ಏನಮ್ಮ, ದಿನ ಬೇಕಾದ್ರೆ ಇಟ್ಕೊಡ್ತೀನಿ. ಕಿಟಕಿಯಿಂದ ಒಂದ್ಸಲ ಮಾಲಾ ಅಂತ ಕೂಗಿ ಬಂದ್ಬಿಡ್ತೀನಿ. ಎಷ್ಟ್ ಚೆನ್ನಾಗ್ ಮಾತಾಡ್ತೀಯಮ್ಮ. ನಿನ್ನ ನೋಡ್ತಿದ್ರೆ ಸಂತೋಷ ಆಗತ್ತೆ. ದೇವ್ರು ನಿನಗೆ ಹೆಚ್ಚಿಗೆ ಆಯಸ್ಕೊಡ್ಲಿ. ಬರ್ತೀನಿ ಅಮ್ಮ. ಮರ್ತ್ ಬಿಟ್ರಿ. ಏನಿದೆಲ್ಲ? ಮೈ ಮೇಲೆಲ್ಲ ಬಣ್ಣ ಚೆಲ್ಲಿ ಕಿಸಿ ಕಿಸಿ ಅಂತ ನಗ್ತಾ ಇದ್ದೀರಲ್ಲ. ನಗಿದೆ, ಇನ್ನೇನ್ ಮಾಡ್ಲಿ? ಅಳೋಕ್ ನಾನೇನ್ ಮಗುನ? ನಮ್ಮಮ್ಮ ಆಸೆ ಇಡ ಕೇಳಿದ್ದು ದೇವ್ರ ಮುಂದೆ, ನನ್ನ ಮೈ ಮೇಲೆಲ್ಲ. ಎದುರಲ್ಲಿ ಯಾರು ಬರ್ತಾರೆ ಅಂತ ನೋಡದೆ ಗೂಳಿ ಹಾಗೆ ನುಗ್ಗಿದ್ರೆ ಇನ್ನೇನಾಗುತ್ತೆ ಹೇಳಿ? ಯಾರೀ ಗೂಳಿ? ನೀವು. ಹೆಣ್ಣಾದವಳಿಗೆ ಸ್ವಲ್ಪ ನಾಚಿಗೆ, ಸಂಕೋಚ, ನಿಧಾನ ಎಲ್ಲ ಇರ್ಬೇಕು. ಹಾಗಿದ್ದೇನೆ ಚೆನ್ನ. ಗಂಡಸಾದವರಿಗೆ ಏನಿರ್ಬೇಕು? ನಿಮ್ಮ ಬಾಯ್ ಬಡಿಯೋ ಹೆಣ್ಣಿಗೆ ಕೆನ್ನೆಗೆ ಬಿಡೋ ಧೈರ್ಯ ಇರಬೇಕು. ಹಾಗಾದ್ರೆ ನೀವು ಗಂಡಸಲ್ಲ ಅನ್ನಿ. ಏನಂದ್ರಿ? ನನಗಿನ್ನೂ ಕೆನ್ನೆಗೆರಡು ಬಿಗಿಯೋ ಧೈರ್ಯ ಮಾಡ್ಲಿಲ್ಲಲ್ಲ ನೀವು, ಅದಕ್ಕೆ. ರೇ ನಿಮ್ದು ತುಂಬಾ ಅತಿಯಾಗಿ ಹೋಯ್ತು. ಏನ್ರಿ ಅತಿಯಾಗೋಯ್ತು? ನನ್ ಪಾಡ್ ನನ್ ಮನೇಲಿದ್ದೆ ಬಾಗಿಲು ತಕೊಂಡ್ ಬಂದು ರೇಗ್ತೀರಾ? ನಿಮ್ ಮನೆಗ್ ಬಂದ್ರೆ ಕೆಲ್ಸದವಳನ್ನ ಬೈಯೋ ಹಾಗೆ ಬೈತೀರಾ? ಏನ್ರಿ, ನನ್ನ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದೀರಾ? ಏನ್ರಿ? ಅಮ್ಮ, ಏನ್ ಮಗು? ಯಾವಾಗ ನೋಡಿದ್ರು ಮಗು 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 ಅಂತ ಇರ್ತೀಯ ನೀನು. ಇವ್ರಿಗೆಲ್ಲ ನಾನು ಹಾಸ್ಯದ ವಸ್ತು ಆಗಿ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದೆ ನನ್ನ ಅವಸ್ಥೆನ. ಏನು ಇದು? ಅದು ನೋಡಲ್ಲಿ ನೋಡಿಮ್ಮ, ನನ್ ಪಾಡ್ ನಾನ್ ಬರ್ತಾ ಇದ್ರೆ ಇವರೇ ಬೇಕು ಅಂತ ನುಗ್ಗಿ ಡಿಕ್ಕಿ ಕೊಟ್ಟು. ನೋಡಿ, ಇದು ನಿಮ್ಮ ಮರ್ಯಾದೆ ಅಲ್ಲ. ನಾನ್ ಟಿಕ್ಕಿ ಕೊಡೋದಕ್ಕೆ ಬಂದಿದ್ದೆ ನಿಮ್ಗೆ. ನೋಡಿದ್ರ ಮಗು ನನ್ ಮೇಲೆ ಹೇಗ್ರೆ. ಯಾರೇನ್ರಿ ನೀವು ಮಗು ಅನ್ನೋದು? ಅಮ್ಮ ಹಾಕ್ತಾನೆ ನಿಮ್ಮನ್ ಕೂಗೋದು. ನಮ್ಮ ಅಮ್ಮನಿಗೆ ನಾನು ಮಗು ಆದ್ರೆ ನಿಮ್ಗೂ ಮಗುನಾ? ಹಾಗಾದ್ರೆ ನನಗ್ ನೀವೇನ್ರಿ? ಕುಮಾರ. ನಾನು ನಿಮ್ ಕುಮಾರ ಅಲ್ಲ, ನಮ್ಮ ಅಮ್ಮನ ಕುಮಾರ. ಅವನ್ ಕೋಪ ಮಾಡ್ಕೊಂಡಿದ್ದನ್ನ ಇವತ್ತೇ ನಾನ್ ನೋಡಿದ್ದು. ನೀವೇನ್ ಬೇಜಾರ್ ಮಾಡ್ಕೋಬೇಡ ತಾಯಿ. ಗಂಡಸರು ಯಾವಾಗ್ಲೂ ರೇಗ್ತಾ ಇದ್ರೇನೆ ಚೆನ್ನ. ಮಿಸ್ಟರ್ ಮಗು, ಇನ್ನು ಬಿಡ್ಲಿಲ್ವ ನಿಮ್ ಬುದ್ಧಿನ? ಮತ್ತೆ ಎಷ್ಟು ಸಲ ಕೂಗ್ತಾ ಇದ್ದೀನಿ, ಮಾತಾಡ್ಲಿಲ್ಲ. ಅದಕ್ಕೆ ಹೋಗು ಅಂತ ಕರೆದೆ. ಏನ್ ಬೇಕು ನಿಮ್ಗೆ? ಬಿಲ್ ಬೇಕಾಗಿತ್ತು. ಯಾರಿಗೆ? ಈ ಪುಸ್ತಕಗಳಿಗೆ. ಏನ್ ಪುಸ್ತಕ ಅದು? ಮೊದಲನೇ ನೋಟಕ್ಕೆ ಸೋತೆ. ಯಾವಾಗ? ಪುಸ್ತಕ ರೀ. ಪುಸ್ತಕನ? ಅನುರಾಗ ಅರಳಿತ್ತು. ಯಾವತ್ತು? ಪುಸ್ತಕನ? ಆಮೇಲೆ? ಹೃದಯ ಹಾಡಿತ್ತು. ಯಾರಿಗ? ನಿಮ್ಗ? ಇಲ್ಲ ನನಗ? ಪುಸ್ತಕನ? ನೆಕ್ಸ್ಟ್? ಮುತ್ತು ಕೊಡಲೆ? ಕೊಡಿ. ಅಯ್ಯ, ಪುಸ್ತಕ ರೀ. ಬೇಕಾ ನಿಮ್ಗೆ? ಬೇಕು. ಪುಸ್ತಕ ರೀ. ಪುಸ್ತಕನ?
ಸೂರ್ಯನ ಕಾಂತಿಗೆ ಸೂರ್ಯನ ಕಾಂತಿ ಹೋಲಿಸಲಾರಿಲ್ಲ, ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ನಿನ್ನ ಹೋಲುವರಾರಿಲ್ಲ. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಹೋಲಿಸಲಾರಿಲ್ಲ, ನಿನ್ನಿ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ಹೋಲುವರಾರಿಲ್ಲ. ನಿನ್ನ ಹಾಡಿನಲ್ಲಿ ನಿನ್ನ ಮೋಡಿಯಲ್ಲಿ ಕಲ್ಲೆ ನೀರಾಗಿದೆ, ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ. ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ, ರಾಗ ಭಾವಗಳು ತಾಡ ಮೇಳಗಳು ಸೇರಿ ಒಂದಾಗಿದೆ, ಬೇರೆ ಭಾವನೆಯ ದೂರವಾಗಿರಲು ಸೋಲು ಇನ್ನೆಲ್ಲಿದೆ. ಹೋವಂತೆ ನೀನು ನಾರಂತೆ ನಾನು, ನಿನ್ನಿಂದ ಹೂಮಾಲೆ ನಾನಾದೆನು. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಬೇರೆ ಯಾರಿಲ್ಲ, ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ನಿನ್ನ ಹೋಲುವರಾರಿಲ್ಲ. ಮುಖ ತಲೆಯಲ್ಲ ಬ್ಯಾಂಡೇಜು ಹೇಗಾಯ್ತು? ಎಲ್ಲಾದ್ರೂ ಬಿಸ್ಕಿಟ್ ಬಿಟ್ರ? ಕೆಟ್ಟ ಜನಗಳ ಸಹವಾಸ ಕುಮಾರ್. ನಿಮ್ಮ ಮೈ ಮುಟ್ಟುವಷ್ಟು ಧೈರ್ಯ ಯಾರು? ರಾಬರ್ಟ್ ಬಾಕ್ಸಿಂಗ್ ಅಸೋಸಿಯೇಷನ್ ನೋಡಿದ್ಯಲ್ಲ? ಹೌದು. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರು ಊರೂರು ತಿರುಗಿ ಬಾಕ್ಸಿಂಗ್ ಅರೇಂಜ್ ಮಾಡ್ತಿದ್ದಾಗ ಅವ್ರ ಜೊತೆ ನಾನು ಇರ್ತಿದ್ದೆ. ಅವ್ರು ಮಾಡ್ತಿದ್ದ ಕೆಲವು ಮೋಸದ ವ್ಯವಹಾರ ನನಗೆ ಹಿಡಿಸ್ಲಿಲ್ಲ, ಅದಕ್ಕೋಸ್ಕರ ಅವ್ರ ಸಹವಾಸನೇ ಬಿಟ್ಬಿಟ್ಟೆ. ಅವರಿಂದ ನನಗೆ 5,000 ರೂಪಾಯಿ ಬಾಕಿ ಬರಬೇಕಾಗಿತ್ತು. ಎಷ್ಟು ಕೇಳಿದ್ರು ಕೊಡದೆ ಸತಾಯಿಸ್ತಾ ಇದ್ರು. ಮೊನ್ನೆ ಈ ಊರಿಗೆ ಬಂದು ಕ್ಯಾಂಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಕೇಳೋಣ ಅಂತ ಹೋದ್ರೆ 5 ಜನ ಸೇರ್ಕೊಂಡು ಇದು ನೀನು ಕೊಡ್ಬೇಕಾದ ಬಾಕಿ, ಕೊಡ್ಬೇಕಾದ ಬಡ್ಡಿ ಅಂತ ಹೇಳಿ ನನಗೆ ಚೆನ್ನಾಗಿ ಬಡ್ದು ಹೊರಗೆ ಹಾಕ್ಬಿಟ್ರಪ್ಪ. ಇಲ್ಲಿ ರಾಬರ್ಟ್ ಅನ್ನೋರು ಯಾರು? ರಾಬರ್ಟ್ ನಾನೇ. ಯಾರು ನೀನು? ಗೋಪಿನಾಥ್ ರಾಯ್ ಗೊತ್ತಾ ನಿಮಗೆ? ಬಾಕ್ಸರ್ ಗೋಪಿನಾಥ್ ಗೊತ್ತು. ಅವರ ಶಿಷ್ಯ ನಾನು ಕುಮಾರ್. ಶಿಷ್ಯನ ಬೇರೆ ತಯಾರು ಮಾಡ್ತಾ ಇದ್ದಾನ? ಹೇಗಿದ್ದಾನೆ ನಿಮ್ ಗುರು? ಎದ್ದು ಓಡಾಡಕ್ಕಾಗತ್ತಾ? ರಾಬರ್ಟ್, ನಿಮ್ಮ ಹತ್ರ ಪಂಚಾಯತಿ ಓದೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಮ್ಮ ರಾಯರು ಬರಬೇಕಾದ 5,000 ರೂಪಾಯಿ ಬಾಕಿ ವಸೂಲಿಗೆ ಬಂದಿದ್ದೀನಿ. ಕೊಡದೆ ಹೋದ್ರೆ ನಾವು ಕೊಡೋ ವಧೆಗಳನ್ನ ನೀವುಗಳು ಎಣಿಸ್ಕೋಬೇಕಾಗಿ ಬರುತ್ತೆ. ವಾಟ್? You shut up! I appreciate your dareness, Mr. Kumar. I don't want your appreciation. I want money. ಹಣ ಬೇಕು ನನಗೆ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಗೋಪಿನಾಥ್ ನಿನ್ನ ಎಷ್ಟು ಮಟ್ಟಿಗೆ ತಯಾರು ಮಾಡಿದಾನಂತ ನೋಡ್ಬೇಕಲ್ಲ. ಆರ್ ಯು ರೆಡಿ? With you? Or with them? ಇವ್ರ ಜೊತೆ ಆಗ್ಲಿ. ಆ ಕಾಲ ಬಂದಾಗ ನಿನಗೆ ಹೇಳಿ ಕಳಿಸ್ತೀನಿ. ರಾಮ್ ಈತ ನಮ್ ರಿಂಗ್ ಪ್ರೆಸೆಂಟ್ ಚಾಂಪಿಯನ್. ಮೊದ್ಲು ಇವನ್ ಮೇಲೆ ಮಾಡ್ತೋರ್ಸು. ರಾಬರ್ಟ್, ಬ್ಯಾಂಡೇಜ್ ರೆಡಿ ಆಗಿದೆಯಾ? ನನಗಲ್ಲ, ಇವನಿಗೆ. ವೆಲ್ ಡನ್. ತಗೋ 5,000. ಥ್ಯಾಂಕ್ ಯು ವೆರಿ ಮಚ್. ಹಣ ಏನಿದೆ? ನಿಮ್ಗೆ ಬರಬೇಕಾದ್ದು
ನನಗೆ ಕೊಡ್ಬೇಕಾದ್ದು? ರಾಬರ್ಟ್ ನಿಮ್ಗೆ ಕೊಡ್ಬೇಕಾಗಿದ್ದ ಬಾಕಿ ರಾಯ್ರೆ. ಅಂದ್ರೆ ರಾಬರ್ಟ್ ಹಣ ಕೊಟ್ನ? ಅವರ ಅಪ್ಪನೂ ಕೊಡಬೇಕು. ಚಾಲೆಂಜ್ ಮಾಡಿದೆ ರಾಯ್ರೆ. ನೀವು ಕಲಿಸ್ಕೊಟ್ಟು ವಿದ್ಯೆನ ಪ್ರದರ್ಶನ ಮಾಡಿದೆ, ಹಣ ಕೈಗೆ ಬಂತು. ಬಾಕ್ಸಿಂಗ್ ಕಲಿತಾ ಇದೀಯಾ? ಒಬ್ಬರನ್ನೊಬ್ಬರು ಗುದ್ದಿ ನೋಯಿಸಿ ಚಿತ್ರಹಿಂಸೆ ಮಾಡೋ ಈ ಅನಿಷ್ಟ ಒಂದು ಆಟನ? ಯಾಕೆ ಮೌನವಾಗಿ ನಿಂತಿದ್ಯಾ? ಮಾತಾಡೋ. ಕೈಗಳಲ್ಲಿ ಗ್ಲೌಸ್ಗಳು ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ ವಿಶ್ವನಾಥ, ಅವನಿಂದ ಹಿಡಿತು ನನಗೆ ಹುಚ್ಚು. ಅಮ್ಮ, ಈ ಫೋಟೋ ನೋಡಿದಾಗಲೆಲ್ಲ ನನಗೊಂಥರ ಆವೇಶ ಬಂದಾಗ್ತಿತ್ತು. ನನ್ನ ನರ ನಾಡಿ ಎಲ್ಲ ಕುಣಿತಾ ಇತ್ತು. ಒಂದು ದಿವಸ ನಾನು ಒಬ್ಬ ದೊಡ್ಡ ಬಾಕ್ಸರ್ ಆಗ್ತೀನಿ ಅನ್ನೋ ಆಸೆ ನನ್ನ ಹೃದಯನ ತುಂಬಿರ್ತಿತ್ತು. ನಾವೇ ಈ ಫೋಟೋ ನಿನ್ ಹಾಕಿ ನಿನ್ಗೆ ಅನ್ಯಾಯ ಮಾಡಿಬಿಟ್ಟು ಯಾಕ್ರಿ ಹಾಗೆ ನಿಂತಿದ್ದೀರಾ? ಮೊದಲು ಹೋಗಿ ಆ ಫೋಟೋ ತೆಗೀರಿ ಇಲ್ಲಿಂದ. ಅನ್ಪೂರ್ಣ, ನಿನ್ಗಿಷ್ಟು ತಿಳಿದಿದ್ರೆ ಅವನಿಗೆ ಬುದ್ಧಿ ಹೇಳು. ಆ ಫೋಟೋ ಏನ್ ಮಾಡ್ತು ನಿನ್ಗೆ? ಅಯ್ಯೋ, ನನ್ನನ್ನು ಅರ್ಥನೇ ಮಾಡ್ಕೋತಾ ಇಲ್ವಲ್ರಿ ನೀವು? ಯಾಕಮ್ಮ ಇವತ್ತೇನೇನೋ ಮಾತಾಡ್ತಾ ಇದ್ದೀಯಾ? ನೀನು ಬಾಕ್ಸಿಂಗ್ ಕಲಿಯೋದು ನನಗೆ ಇಷ್ಟ ಇಲ್ಲ. ಕುಮಾರ್, ನಿಮ್ಮಮ್ಮನ ಮನಸ್ಸು ಬಹಳ ಮೃದು, ಜೊತೆಗೆ ಬ್ಲಡ್ ಪ್ರೆಷರ್ ಪೇಷಂಟ್ ಬೇರೆ. ಅವಳ ಸಮಾಧಾನಕ್ಕೋಸ್ಕರ ನೀನ್ ಬಾಕ್ಸಿಂಗ್ ಬಿಟ್ಬಿಡಪ್ಪ. ಹಲೋ ಮಗು, ನಾನು ಯಾವತ್ತಾದ್ರೂ ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಮಾತಾಡಿದ್ದೀನಿ? ನಾನು ಯಾವತ್ತಾದ್ರೂ ಏನಿಷ್ಟು ವಿರೋಧವಾಗಿ ಕೆಲಸ ಮಾಡಿದ್ದೀನಿ? ಅಯ್ಯೋ ಇಲ್ಲಪ್ಪ. ಅಮ್ಮ, ನಿನಗೆ ಬೇಡ ನನಗೂ ಬೇಕಾಗಿಲ್ಲ. ಸಂತೋಷ ತಾನೆ? ಹೇಳಿ, ಒಂದು ಸಲ ನಕ್ಬಿಡ ಬರ್ತೇನೆ ಪ್ಲೀಸ್. ನನಗೋಸ್ಕರ ಒಂದೇ ಒಂದ್ಸಲ ನಕ್ಬಿಡ. ನೋಡ್, ನೀನ್ ನಗದೆ ಹೋದ್ರೆ ನಿನ್ ಜೊತೆ ನಾನು ಅಳ್ಬೇಕಾಗುತ್ತೆ. ನಗ್ತೀನಿ ಮಗು, ನಗ್ತೀನಿ. ನೀನಿರುವಾಗ ನನ್ ಸಂತೋಷಕ್ಕೆ ಮಗುಗೆ ಏನ್ ಕೊಡ್ತೆ? ನಗ್ತೀನಿ ಮಗು, ನಗ್ತೀನಿ. ನೀನ್ ಹೀಗೆ ನಗ್ತಾ ಇದ್ರೆ ಈ ಮನೆನೇ ಸ್ವರ್ಗ. ಇನ್ಮೇಲೆ ಯಾವಾಗ್ಲೂ ಈ ಮನೇಲಿ ನಿನ್ನ ನಗು ಸಂತೋಷನೇ ತುಂಬಿಕೊಂಡಿರ್ಬೇಕು. ಅದಕ್ಕೋಸ್ಕರ ನನ್ನ ಪ್ರಾಣವೇ ಹೋಗ್ಲಿ. ಹಾಗನ್ಬೇಡಪ್ಪ, ಬೇಕಾದ್ರೆ ನನ್ ಪ್ರಾಣ ಹೋಗ್ಲಿ. ನೀನ್ ಚೆನ್ನಾಗಿರ್ಬೇಕಪ್ಪ. ಅಮ್ಮ, ನಾನು ಈಗಲೇ ಜಿಮ್ನಾಶಿಯಂ ಹೋಗಿ ನಾಳೆಯಿಂದ ನಾನು ಬಾಕ್ಸಿಂಗ್ ಬರೋದಿಲ್ಲ ಅಂತ ಹೇಳ್ಬೇಕು. ಆಗ್ಬಹುದಾ? ಸಂತೋಷನ? ಸರಿ, ಬರ್ಲ? ಹಲೋ, ಮಿಸ್ಟರ್ ಕುಪ್ಸಮ್ ಅವರಿದ್ದಾರೆ? ಅವ್ರ ಮನೇಲಿಲ್ಲ. ಏನ್ ಬೇಕು ಹೇಳಿ, ನೀವು ಹೇಳಿ. ನಾನು ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್ ನರೇಂದ್ರ ಮಾತಾಡ್ತಾ ಇದ್ದೀನಿ. ಈಗ ವಿಶಾಲಾಕ್ಷಮ್ನವರು ಸಂಪೂರ್ಣವಾಗಿ ಗುಣವಾಗಿದ್ದಾರೆ. ಅವ್ರನ್ನ ನಾಳಿದ್ದು ಡಿಸ್ಚಾರ್ಜ್ ಮಾಡೋಣ ಅಂತಿದ್ದೀವಿ. ಹಾಗೇನು? ಬಹಳ ಸಂತೋಷ. ಅವ್ರು ಬಂದ ತಕ್ಷಣ ಹೇಳ್ತೀನಿ. ಅವಳ ಮನೆಗೆ ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಅವಳು ಬಂದ್ಬಿಟ್ರೆ ನನ್ ಗತಿ ಏನು? ದೇವ್ರೇ, ನನ್ ಗತಿ ಏನು? ಅವಳು ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ದೀಯ? ರಾತ್ರಿಯಲ್ಲೇ ಬೆಚ್ಚಿ ಬಿಡ್ತಾ ಇದ್ದೆ ನೀನು. ಏನೇನೋ ಕನವರ್ಸ್ಕೊತಾ ಇದ್ದೆ. ಒಂದ್ ದಿವಸದಲ್ಲಿ ಏನಾಗಿದ್ಯಾ ಅಂತ ನಿನ್ ಮುಖ ನೋಡ್ಕೊ. ಹೇಳಮ್ಮ, ನೀನ್ ಹೀಗಿದ್ರೆ ನನ್ ಬುದ್ಧಿಗೆ ಏನೂ ತೋಚಿದಾಗುತ್ತೆ, ಮಂಕ ಕೌದಾಗುತ್ತೆ. ಹೇಳಮ್ಮ, ನಿನ್ನ ಮನಸ್ಸಿಗೆ ಏನಾಗಿದೆ ಅಂತ ನನ್ನ ಹತ್ರ ಹೇಳಮ್ಮ. ಮಗು, ಯಾಕೋ ನನ್ನನ್ನಿಷ್ಟೊಂದು ಪ್ರೀತಿಸ್ತಿ? ಇದೇನಮ್ಮ ನೀನು ಹೊಸ ಮಾತಾಡ್ತಾ ಇದ್ದೀಯಾ? ನನಗೆ ಜನ್ಮ ಕೊಟ್ಟವಳಲ್ವೇನಮ್ಮ ನೀನು? 9 ತಿಂಗಳು ಹೊತ್ತು ಹೆತ್ತು ಸಾಕಿ ದೊಡ್ಡವನ್ ಮಾಡಿದ್ಯಲ್ಲಮ್ಮ. ಈ ದೇಹದಲ್ಲಿ ಹರಿತಾರೋ ಒಂದೊಂದು ತೊಟ್ಟು ರಕ್ತಾನು ನಿನ್ನದೇ ಅಲ್ವೇನಮ್ಮ? ಕುಮಾರ್, ಏನಪ್ಪ? ನೀನ್ ಇವತ್ತು ಸ್ವಲ್ಪ ಪ್ರೆಸ್ ಕಡೆ ನೋಡ್ಕೊಪ್ಪ. ನಮ್ ಮನೇಲೇ ಇರ್ತೀನಿ. ಅಮ್ಮನ ಹತ್ರ ನಾನು ಇರ್ಬೇಕಲ್ಲಪ್ಪ? ಇಲ್ಲಪ್ಪ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ನಾನ್ ಮನೇಲೇ ಇರ್ತೀನಿ. ನೀನು ಪ್ರೆಸ್ ಕಡೆ ಹೋಗು. ಏನಾದ್ರೂ ಅರ್ಜೆಂಟ್ ವಿಷಯ ಇದ್ರೆ ಫೋನ್ ಮಾಡು. ಸರಿಯಪ್ಪ. ಬುದ್ಧಿ, ಫೋನ್ ಬಂದೈತೆ. ಡಿಸ್ಚಾರ್ಜ್ ಮಾಡೋ ಟೈಮ್ ತಿಳಿಸಿ ಅಂತ ಹೇಳಿದ್ದೆ ಡಾಕ್ಟರ್ಗೆ. ಅದೇ ಇರ್ಬೇಕು. ಸಿದ್ಧ, ರೆಡಿ ಮಾಡಕ್ ಡ್ರೈವರ್ಗಳು. ಸರಿ ಬುದ್ಧಿ. ವಿಶಾಲಾಕ್ಷನ್ ಕರ್ಕೊಂಡ್ ಬರ್ತೀರಾ? ಅಲ್ಲ, ಮನೆಗೆ ಕರ್ಕೊಂಡ್ ಬರ್ತೀರಾ? ಮನೆ ಕರ್ಕೊಂಡ್ ಬರದೆ ಇನ್ನೆಲ್ ಬಿಡಕ್ಕಾಗುತ್ತೆ? ಪಾಪ, ಇಷ್ಟು ವರ್ಷ ಮೆಂಟಲ್ ಆಸ್ಪತ್ರೆಲಿದ್ದು
ಈಗ ಮನೆಗೆ ಬಂದಿರ್ಲಿ ಬಿಡು. ಯಾಕೆ ಏನು ಯೋಚನೆ ಮಾಡ್ತಾ ಇದೀಯಾ? ಅವಳು ಮನೆಗೆ ಬರ್ತಿದ್ದ ಹಾಗೆ ನನ್ ಮಗು ಎಲ್ಲಿ ಅಂದ್ರೆ ನಾನೇನ್ ಮಾಡ್ಲಿ? ತೋರ್ಸೆ, ನಿನ್ನ ಮಗನ ಎಷ್ಟು ಅಕ್ಕರೆಯಿಂದ ಬೆಳೆಸ್ತಾ ಇದ್ದೀವಿ ಅಂತ ಅನ್ನೋದನ್ನ ತೋರ್ಸೆ. ಕುಮಾರಿಗೆ ನಾನು ಅವನ ಹೆತ್ತ ತಾಯಿಯಲ್ಲ, ಅವನಿಗೆ ಜನ್ಮ ಕೊಟ್ಟವಳು ಬೇರೆ ಅಂತ ತಿಳಿದು ಬಿಟ್ರೆ ಈಗ ನನ್ ಮೇಲಿರೋ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೇನ್ರಿ? ಇಷ್ಟಾದ್ರೂ ಅವನು ವಿಶಾಲಾಕ್ಷಿ ಹೊಟ್ಟೆಗೆ ಹುಟ್ಟಿದವನು, ಅವಳ ಕರುಳಿನ ಕುಡಿಯವನು. ಎಲ್ಲಾ ಸಂಬಂಧಕ್ಕಿಂತ ರಕ್ತ ಸಂಬಂಧ ದೊಡ್ಡದು ರೀ. ನಾಳೆ ಅವನು ಅವಳಮ್ಮ ಅಂದೆ ನನ್ನ ಅಮ್ಮ ಅಂತಾರೇನ್ರಿ? ಇಷ್ಟು ವರ್ಷದವರೆಗೂ ನಿನ್ನ ಅಮ್ಮ ಅಂತಿದ್ದ, ಇನ್ನ ಮೇಲೆ ಹೆತ್ತು ತಾಯಿನ ಅಮ್ಮ ಅಂತಾನೆ. ಅಲ್ಲಿ ಬಿಡು. ನನ್ ಮಗನಲ್ಲಿ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾನು ಉಸಿರಿಟ್ಕೊಂಡಿರೋದೇ ಅವನಿಗೋಸ್ಕರ, ನಾನು ಕನಸು ಕಾಣ್ತಾ ಇರೋದೇ ಅವನ ಭವಿಷ್ಯಕ್ಕೋಸ್ಕರ. ಇಷ್ಟು ವರ್ಷಗಳು ಪ್ರೀತಿಯಿಂದ ಸಾಕಿ ಸಲುಹಿ ದೊಡ್ಡವನ್ ಮಾಡಿ ತಾಯಿ ತರದ ಬೈಕೆ ಪೂರೈಸೋಕ್ ಮುಂಚೆನೆ ಇಷ್ಟು ಸುಲಭವಾಗಿ ಅವಳ ಪಾಲು ಮಾಡು ಅಂತಿರಲ್ಲ. ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಹೇಗೆ ನಿಮಗ್ ಮನಸ್ಸು ಬರುತ್ತೆ? ಅವಳೇನಾದ್ರೂ ನನ್ ಮಗುನ್ ಕೊಟ್ಬಿಡು ಅಂದ್ರೆ ನಾನು ಖಂಡಿತ ಒಪ್ಪಲ್ಲ, ಖಂಡಿತ ಕೊಡಲ್ಲ. ಅವನೇ ಹೋಗ್ತೀನಿ ಅಂದ್ರೆ ಅವನೇ ಹೋಗ್ತೀನಿ ಅಂದ್ರೆ ಹಾಗೇನಾದ್ರೂ ಆಯ್ತು ನಾನು ಬದುಕಿರೋಲ್ಲ, ನಾನು ಖಂಡಿತ ಬದುಕಿರೋಲ್ಲ, ಖಂಡಿತ ಬದುಕಿರೋಲ್ಲ, ಖಂಡಿತ ಬದುಕಿರೋಲ್ಲ ರೀ, ನಾನು ಬದುಕಿರೋಲ್ಲ. ಅನುಕೂಲ ಸುಮ್ಮನೆ ಇಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಯಾಕೆ ಒದ್ದಾಡ್ತೀಯ? ಮಗ ಕೈ ಬಿಟ್ಟು ಹೋಗ್ತಾನೆ ಅನ್ನೋ ಚಿಂತೆ ಹೊರಗು ನಿನಗೆ ಮಾತ್ರ ಅಂತ ಅಂದ್ಕೊಂಡ್ಯಾ? ನನಗಿಲ್ವಾ? ಅನ್ಪೂರ್ಣ, ದುಃಖಸ್ಯ ಅನಂತರಂ ಸುಖ, ಸುಖಸ್ಯ ಅನಂತರಂ ದುಃಖ. ಸುಖದಿಂದ ದುಃಖ, ದುಃಖದಿಂದ ಸುಖ ಇದ್ದೇ ಇರುತ್ತೆ. ನೋಡು, ಏನೇನ್ ಆಗ್ಬೇಕು ಅಂತ ಇದೆಯೋ ಎಲ್ಲ ಆಗೇ ತೀರ್ಬೇಕು. ಫೋನ್ ಅಟೆಂಡ್ ಮಾಡೋದೇ ಮರ್ತು ಬಿಟ್ಟೆ.